ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ? ಈ ಒಂದು ಕಾನ್ಸೆಪ್ಟು ಡಿಸಲ್ಯೂಷನ್ ಆಫ್ ಫಾರ್ಮಿಗೆ ಸಂಬಂಧಪಟ್ಟಿರೋದು. ತುಂಬ ಈಸಿ ಪ್ರಾಬ್ಲಮ್. ಯಾಕಂತ ಹೇಳಿದ್ರೆ ಕ್ವಶನಲ್ಲೇ ಆನ್ಸರ್ ಇರುತ್ತೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. 12 ಔಟ್ ಆಫ್ 12 ತೆಗಿಬೇಕು ಅಂತ ಹೇಳಿದ್ರೆ ಸ್ವಲ್ಪ ಕೆಪಾಸಿಟಿ ಬೇಕು, ಓದ್ಕೊಂಡಿರಬೇಕು, ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೊಂಡಿರಬೇಕು. ಇಲ್ಲ ನಮಗೆ 12ಗೆ 7, 8 ಬಂದರೆ ಸಾಕು, ಹೇಗೋ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತೀವಿ ಅಂತ ಇರುವಂತಹ ಸ್ಟೂಡೆಂಟ್ಸು ಕೂಡ ಇರ್ತಾರೆ. ಅವರ ಪಾಯಿಂಟ್ ಆಫ್ ವ್ಯೂವಿಂದ ಈ ಒಂದು ಪ್ರಾಬ್ಲಮ್ನ ನಾನು ಹೇಳ್ತಾ ಇದ್ದೀನಿ. ಯಾಕಂತ ಹೇಳಿದ್ರೆ ಔಟ್ ತೆಗಿಯೋ ಒಂದು ಗ್ರೂಪ್ ಒಂದು ಕಡೆ ಆದರೆ 6, 7, 8 ತೆಗಿಯೋರು ಕೂಡ ಎಲ್ಲ ಕ್ವಶನಲ್ಲೂ 6, 7 ಬಂದಾಗ ಅವರ ಸ್ಕೋರು ಕೂಡ ಹೈನೇ ಆಗುತ್ತೆ. ಓಕೆನಾ? ಹಾಗಾಗಿ ಅಂಥ ಸ್ಟೂಡೆಂಟ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಹೇಳ್ತಾ ಇದ್ದೀನಿ. ಈವನ್ ಔಟ್ ಸ್ಕೋರ್ ಮಾಡೋರಿಗೂ ಕೂಡ ಇದು ಹೆಲ್ಪ್ಫುಲ್ ಆಗಿರುತ್ತೆ. ನಾನು ಹೇಳೋ ಒಂದು ಟ್ರಿಕ್ಕು ನಿಮಗೆ ಹೆಲ್ಪ್ ಆಗಬಹುದು. ಓಕೆ, ಹಾಗಾಗಿ ಕೊನೆವರೆಗೂ ವಿಡಿಯೋನ ಮಿಸ್ ಮಾಡದೆ ವಾಚ್ ಮಾಡಿ. ಡಿಸಲ್ಯೂಷನ್ ಆಫ್ ಫರ್ಮ್ ಅಂತ ಹೇಳಿದ್ರೆ ಏನು ಅಂತ ಮುಂಚೆ ಗೊತ್ತಿರಬೇಕು. ಆಲ್ಮೋಸ್ಟ್ ನಿಮಗೆ ಗೊತ್ತಿರುತ್ತೆ. ಪಾರ್ಟ್ನರ್ಶಿಪ್ ಫರ್ಮು ವೈಂಡ್ ಅಪ್ ಆಗೋದು, ಕ್ಲೋಸ್ ಆಗೋದು, ಪಾರ್ಟ್ನರ್ಶಿಪ್ಪಿನ ಅಗ್ರಿಮೆಂಟು ಮುಗಿದು ಪಾರ್ಟ್ನರ್ಶಿಪ್ ಬಿಸ್ನೆಸ್ಸನ್ನು ಕ್ಲೋಸ್ ಮಾಡುವಂತಹ ದಿನ ಬಂತು ಅಂತ ಹೇಳಿದ್ರೆ ಅವತ್ತಿಗೆ ಆ ಬಿಸ್ನೆಸ್ಸು ಡಿಸಾಲ್ವ್ ಆಯಿತು, ಡಿಸಲ್ಯೂಷನ್ ಆಫ್ ಫರ್ಮ್ ಆಯಿತು. ಆ ಫರ್ಮಿನ ಒಂದು ವರ್ಕು ಮುಗೀತು. ಫರ್ಮಿನ ಎಂಟೈರ್ ಏನಿದೆ ಆ್ಯಕ್ಟಿವಿಟೀಸ್ ಎಲ್ಲದೂ ಕೂಡ ಸ್ಟಾಪ್ ಆಗುತ್ತೆ. ಇನ್ನೇನು ಬಿಸ್ನೆಸ್ಸಲ್ಲಿ ಇರುವಂತಹ ಪಾರ್ಟ್ನರ್ಸು ಬಿಸ್ನೆಸ್ಸಿನ ಫೈನಾನ್ಷಿಯಲ್ ಪೊಸಿಷನ್ನ ಫೈಂಡ್ ಔಟ್ ಮಾಡಬೇಕು. ಫೈನಾನ್ಷಿಯಲ್ ಪೊಸಿಷನ್ನ ಫೈಂಡ್ ಔಟ್ ಮಾಡಿ ಪ್ರಾಫಿಟ್ ಬಂದಿದ್ರೆ ಪ್ರಾಫಿಟ್ಟು, ಲಾಸ್ ಬಂದರೆ ಲಾಸು, ಅದನ್ನು ಓಲ್ಡ್ ರೇಷಿಯೋ ಏನಿರುತ್ತೆ ಅದ್ರ ಪ್ರಕಾರ ಶೇರ್ ಮಾಡಿಕೊಂಡು ಮನೆಗೆ ಹೋಗಬೇಕು. ಆಯಿತಾ? ಫೈನಾನ್ಷಿಯಲ್ ಪೊಸಿಷನ್ನ ಫೈಂಡ್ ಔಟ್ ಮಾಡೋದು ಅಂದ ತಕ್ಷಣ ನಿಮ್ಮ ಮನಸ್ಸಲ್ಲಿ ಬರೋದೇನು ಅಂತ ಹೇಳಿದ್ರೆ ಬ್ಯಾಲೆನ್ಸ್ ಶೀಟ್. ಹಾಗಾದರೆ ಬ್ಯಾಲೆನ್ಸ್ ಶೀಟ್ನ ಪ್ರಿಪೇರ್ ಮಾಡಿ ಫೈನಾನ್ಷಿಯಲ್ ಪೊಸಿಷನ್ನ ತಿಳ್ಕೊಳ್ಳೋದ ನೋಡಿದ್ರೆ ಅಲ್ಲ. ಡಿಸಲ್ಯೂಷನ್ ಆಫ್ ಫರ್ಮಲ್ಲಿ ಮೇನ್ ಇಂಪಾರ್ಟೆಂಟ್ ಏನು ಅಂತ ಹೇಳಿದ್ರೆ ರಿಯಲೈಸೇಷನ್ ಅಕೌಂಟು. ರಿಯಲೈಸೇಷನ್ ಅಕೌಂಟನ್ನು ಮಾಡೋದ್ರ ಮುಖಾಂತರ ಬಿಸ್ನೆಸ್ಸು ಪ್ರಾಫಿಟಲ್ಲಿದೆಯೋ ಲಾಸಲ್ಲಿದೆಯೋ ಅಂತ ಹೇಳ್ಕೊಂಡು ನಾವು ಫೈಂಡ್ ಔಟ್ ಮಾಡಬಹುದು. ಓಕೆನಾ? ಡೆಬಿಟ್ ಸೈಡ್ ಡಿಫ್ರೆನ್ಸ್ ಬಂತು ಅಂತ ಹೇಳಿದ್ರೆ ನಾವು ಪ್ರಾಫಿಟ್ ಅಂತ ಕನ್ಸಿಡರ್ ಮಾಡ್ಕೋತೀವಿ. ಕ್ರೆಡಿಟ್ ಸೈಡ್ ಡಿಫ್ರೆನ್ಸ್ ಬಂತು ಅಂತ ಹೇಳಿದ್ರೆ ಲಾಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಅದು ನಿಮಗೆ ಫ್ಯೂಚರಲ್ಲಿ ಮಾಡ್ತಾ ಗೊತ್ತಾಗುತ್ತೆ. ಓಕೆ, ಇವಾಗ ಟ್ರಿಕ್ಸ್ ಏನು ಅಂತ ಹೇಳಿದ್ರೆ ನೋಡಿ, ಫಾರ್ ಎಕ್ಸಾಂಪಲ್ಲಿಗೆ ಇದು ಒಂದು ಕ್ವಶನು, ಇಲ್ಲೊಂದು ಕ್ವಶನ್ ಇದೆ ನೋಡಿ. ಶ್ರುತಿ, ಶಿಲ್ಪ ಆ್ಯಂಡ್ ಶ್ರೇಯ ವರ್ ಪಾರ್ಟ್ನರ್ಸ್. 3 ಜನ ಪಾರ್ಟ್ನರ್ಸ್ ಇದ್ದಾರಂತೆ. ಓಕೆನಾ? ಫರ್ಮ್ ಶೇರಿಂಗ್ ಪ್ರಾಫಿಟ್ಸ್ ಆ್ಯಂಡ್ ಲಾಸಸ್ ಇನ್ ದ ರೇಷ್ ಆಫ್ 2:1. ಇದು ಇಂಪಾರ್ಟೆಂಟು. ಎಷ್ಟು ಜನ ಇದ್ದಾರೆ ಅನ್ನೋದು ಇಂಪಾರ್ಟೆಂಟು. ಅವರ ಓಲ್ಡ್ ರೇಷಿಯೋ ಏನಿದೆ ಇಂಪಾರ್ಟೆಂಟು. ದೇ ಡಿಸೈಡೆಡ್ ಟು ಡಿಸಾಲ್ವ್ ದ ಫರ್ಮ್. ಡಿಸಾಲ್ವ್ ಅಂತ ಹೇಳಿದ್ರೆ ಇದು ಡಿಸಲ್ಯೂಷನ್ ಪ್ರಾಬ್ಲಮ್ ಅಂತ ನಿಮಗೆ ಗೊತ್ತಾಯಿತು. ಓಕೆನಾ? ಇವ್ರೇನು ಮಾಡಿದ್ದಾರೆ, ಒಂದು ಬ್ಯಾಲೆನ್ಸ್ ಶೀಟ್ನ ನಿಮಗೆ ಕೊಟ್ಟಿರ್ತಾರೆ ನೋಡಿ. ಈ ರೀತಿ ಒಂದು ಬ್ಯಾಲೆನ್ಸ್ ಶೀಟ್ನ ಕೊಟ್ಟಿದ್ದಾರೆ. ಬ್ಯಾಲೆನ್ಸ್ ಶೀಟ್ ಲಯಬಿಲಿಟಿ ಸೈಡ್ ಏನು ಬರಬೇಕು ಅದನ್ನು ಕೊಟ್ಟಿದ್ದಾರೆ, ಅಸೆಟ್ ಸೈಡ್ ಏನು ಬರಬೇಕು ಅದಿಷ್ಟು ಕೊಟ್ಟಿದ್ದಾರೆ, ನೆಕ್ಸ್ಟು ಅಡ್ಜಸ್ಟ್ಮೆಂಟ್ನ ಕೊಟ್ಟಿದ್ದಾರೆ. ಆದರೆ ನಾವು ಪ್ರಿಪೇರ್ ಮಾಡೋದು ನಮಗೆ ಬೇಕಾಗಿರೋದು ಏನು ಅಂತ ಹೇಳಿದ್ರೆ ಒಂದು ರಿಯಲೈಸೇಷನ್ ಅಕೌಂಟು, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟು, ಬ್ಯಾಂಕ್ ಅಕೌಂಟು. ನಿಮಗೆ ಗೊತ್ತಿದೆ ಬ್ಯಾಂಕ್ ಅಕೌಂಟ್ ಬಗ್ಗೆ ನಾಲೆಡ್ಜ್ ಇದೆ. ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂತೂ ಈಸಿ ಅಂದರೆ ಈಸಿ. ಅದರಲ್ಲಿ ಬರೋ 5 ಐಟಮ್ ಯಾವುದು, ಅದು ಬಿಟ್ಟು ಬೇರೆ ಐಟಮ್ ಬರಲ್ಲ ಅನ್ನೋದನ್ನು ನಾನು ನಿಮಗೆ ಹೇಳ್ಕೊಟ್ಟಿದ್ದೀನಿ ಅಲ್ವಾ? ಹಾಗಾಗಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟು, ಬ್ಯಾಂಕ್ ಅಕೌಂಟು ಈಸಿ ಇರುತ್ತೆ, ಬಿಟ್ಬಿಡಿ. ರಿಯಲೈಸೇಷನ್ ಅಕೌಂಟು ಒಂದು ಸ್ವಲ್ಪ ಕಷ್ಟ ಆಗುತ್ತೆ. ಯಾರಿಗೆ ನಾನಿವಾಗ ಹೇಳೋ ಟ್ರಿಕ್ಕನ್ನು ಯಾರು ಫಾಲೋ ಮಾಡಲ್ಲ ಅವ್ರಿಗೆ ಕಷ್ಟ ಅನಿಸುತ್ತೆ. ಬಟ್ ಇವಾಗ ಒಂದು ಟ್ರಿಕ್ ಹೇಳ್ತೀನಿ, ಅದು ಕರೆಕ್ಟಾಗಿ ಆ ಟ್ರಿಕ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ, ನಿಮಗೆ ಈಸಿ ಆಗುತ್ತೆ. ಓಕೆ, ಒಂದು ವಿಷಯ ತಿಳ್ಕೊಳ್ಳಿ. ಬ್ಯಾಲೆನ್ಸ್ ಶೀಟಲ್ಲಿ ಅವ್ರು ಏನು ಕೊಟ್ಟಿದ್ದಾರಲ್ಲ ಐಟಮ್ಸು, ಇದು 1 ಟೈಮ್ ಮಾತ್ರ ಎಫೆಕ್ಟ್ ಆಗುತ್ತೆ. 1 ಟೈಮ್ ಅಂತ ಹೇಳಿದ್ರೆ ಐದರ್ ರಿಯಲೈಸೇಷನ್ ಅಕೌಂಟಲ್ಲಿ ಆಗಿರಬಹುದು, ಆರ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಆಗಿರಬಹುದು, ಆರ್ ಬ್ಯಾಂಕ್ ಅಕೌಂಟಲ್ಲಿ ಆಗಿರಬಹುದು. ಬ್ಯಾಲೆನ್ಸ್ ಶೀಟಲ್ಲಿ ಇರುವಂತಹ ಐಟಮ್ಸು ಈ 3ರಲ್ಲಿ ಯಾವುದಾದ್ರೂ ಒಂದೊಂದು ಅಕೌಂಟಿಗೆ ಹೋಗುತ್ತೆ. ಅರ್ಥ ಆಯಿತಾ? ಆದರೆ ಅಡ್ಜಸ್ಟ್ಮೆಂಟಲ್ಲಿರುವಂತಹ ಐಟಮ್ಸು, ಟ್ರಾನ್ಸಾಕ್ಷನ್ಸು ಏನಿದೆ ಯಾವುದಾದ್ರೂ 2 ಅಕೌಂಟಿಗೆ ಹೋಗುತ್ತೆ. ಫಾರ್ ಎಕ್ಸಾಂಪಲ್ ರಿಯಲೈಸೇಷನು ಪಾರ್ಟ್ನರ್ಸಿಗೆ ಹೋಗ್ಬೋದು, ಇಲ್ಲ ಪಾರ್ಟ್ನರ್ಸು ಬ್ಯಾಂಕಿಗೆ ಹೋಗ್ಬೋದು, ಇಲ್ಲ ಬ್ಯಾಂಕು ರಿಯಲೈಸೇಷನಿಗೆ ಹೋಗ್ಬೋದು. ಈ ರೀತಿ ಯಾವುದಾದ್ರೂ 2 ಅಕೌಂಟಿಗೆ ಹೋಗುತ್ತೆ. ಅಡ್ಜಸ್ಟ್ಮೆಂಟಲ್ಲಿರೋದು 2 ಅಕೌಂಟ್ಸಲ್ಲಿ ಎಫೆಕ್ಟ್ನ ಕೊಡಬೇಕು. ಬ್ಯಾಲೆನ್ಸ್ ಶೀಟಲ್ಲಿರೋದಕ್ಕೆ ಯಾವುದಾದ್ರೂ ಅಕೌಂಟಲ್ಲಿ 1 ಎಫೆಕ್ಟ್ ಬರುತ್ತೆ. ರಿಯಲೈಸೇಷನಲ್ಲಿ ಬಂದರೆ ಉಳಿದಿರೋ 2ರಲ್ಲಿ ಬರಲ್ಲ, ಪಾರ್ಟ್ನರ್ಸ್ ಕ್ಯಾಪಿಟಲಲ್ಲಿ ಬಂದರೆ ಇನ್ನು ಉಳಿದಿರೋ 2ರಲ್ಲಿ ಬರಲ್ಲ, ಬ್ಯಾಂಕಲ್ಲಿ ಬಂದರೆ ಇನ್ನು ಉಳಿದಿರೋ 2ರಲ್ಲಿ ಬರಲ್ಲ. ಯಾವುದು? ಬ್ಯಾಲೆನ್ಸ್ ಶೀಟಲ್ಲಿರೋದು. ಅರ್ಥ ಆಯ್ತಲ್ಲ? ಬ್ಯಾಲೆನ್ಸ್ ಶೀಟಲ್ಲಿರೋದು 3ರಲ್ಲಿ ಯಾವುದಾದ್ರೂ ಒಂದೇ ಅಕೌಂಟಲ್ಲಿ ಬರುವಂಥದ್ದು. ಅಸೆಟ್ಸ್ ಅಡ್ಜಸ್ಟ್ಮೆಂಟಲ್ಲಿರೋದು ಯಾವುದಾದ್ರೂ 2 ಅಕೌಂಟಲ್ಲಿ ಬರುವಂಥದ್ದು. ಓಕೆನಾ? ಇದ್ರ ಜೊತೆಗೆ ಇನ್ನೊಂದು ಟಿಪ್ಸ್ ಏನು ಅಂತ ಹೇಳಿದ್ರೆ, ಫಸ್ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ನ ನೆನಪು ಮಾಡ್ಕೊಳ್ಳಿ. ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಪ್ರಿಪೇರ್ ಮಾಡುವಾಗ ನಾನು ನಿಮಗೆ ಹೇಳಿದ್ದೀನಿ, ಡೆಬಿಟ್ ಸೈಡು ಕ್ರೆಡಿಟ್ ಸೈಡು ಏನಾಗುತ್ತೆ ಅನ್ನೋದನ್ನು ಹೇಳಿದ್ದೀನಿ. ಡೆಬಿಟ್ ಸೈಡು ಪಾರ್ಟ್ನರ್ಸ್ ಏನೇನು ಮನೆಗೆ ತೊಗೊಂಡು ಹೋಗ್ತಾರಲ್ಲ ಅದನ್ನೆಲ್ಲ ಎಂಟ್ರಿ ಮಾಡ್ತೀವಿ. ಆಯಿತಾ? ಪ್ರಾಫಿಟ್ಟು ಡೆಬಿಟ್ ಸೈಡು ಪಾರ್ಟ್ನರ್ಸ್ ಮನೆಗೆ ತಗೊಂಡು ಹೋಗುವ ಅಮೌಂಟು ನೆನ್ಪಿಟ್ಕೊಳ್ಳಿ. ಕ್ರೆಡಿಟ್ ಸೈಡು ಬಿಸ್ನೆಸ್ಸಿಗೆ ಏನೇನು ಅಮೌಂಟ್ ಬಂದಿದೆ ಅದನ್ನು ಎಂಟ್ರಿ ಮಾಡ್ತೀವಿ. ಫಸ್ಟ್ ಬಿಸ್ನೆಸ್ಸಿಗೆ ಏನೇನು ಅಮೌಂಟ್ ಬಂದಿತ್ತು, ಏನೇನು ಬಂದಿದೆ, ಬಿಸ್ನೆಸ್ಸಿನ ಬ್ಯಾಲೆನ್ಸ್ ಶೀಟಿಗೆ ಟೋಟಲಾಗಿ ಬಿಸ್ನೆಸ್ಸಿಗೆ ಏನೇನು ಅಮೌಂಟ್ ಬಂದಿದೆ ಅದನ್ನು ಕ್ರೆಡಿಟ್ ಮಾಡ್ತೀವಿ.
ಪಾರ್ಟ್ನರ್ಸ್ ಏನು ತೊಗೊಂಡು ಹೋಗ್ತಾರೆ ಅದನ್ನು ಡೆಬಿಟ್ ಮಾಡ್ತೀವಿ. ಈ ರೂಲ್ಸ್ನ ನೆನ್ಪಿಟ್ಕೊಳ್ಳಿ. 1 ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಬರೋದು ಯಾವ್ದು ನೆನ್ಪಿಟ್ಕೊಳ್ಳಿ, ಆಯಿತಾ. ಫಾರ್ ಎಕ್ಸಾಂಪಲ್ ಇಲ್ಲಿ P&L ಅಕೌಂಟ್ ಅಂತ ಇದ್ದಿದ್ರೆ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಿಗೆ ಬರುತ್ತೆ. ಇದು ನೆನಪಿರಬೇಕು, ಯಾವುದಾದ್ರೂ ಪ್ರಾಬ್ಲಮಲ್ಲಿ ಕೊಡ್ಬೋದು. ಇಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಂತ ಇದ್ದರೆ ಅದು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಿಗೆ ಬರುತ್ತೆ. 1 ಅರ್ಥ ಆಯ್ತಾ. ಇನ್ನೊಂದು, ಇಲ್ಲೇನು ಕ್ಯಾಪಿಟಲ್ ಇದೆಯಲ್ಲ ಇದು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಿಗೆ ಬರುತ್ತೆ. ಅಲ್ಲಿಗೆ ಇದು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟು. ಜನರಲ್ ರಿಸರ್ವ್ ಇದೆಯಲ್ಲ ಇದು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಿಗೆ ಬರುತ್ತೆ. ಓಕೆನಾ. ಅಲ್ಲಿಗೆ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಬರೋದು ಒಂದು ಓಲ್ಡ್ ಕ್ಯಾಪಿಟಲು, ಪಾರ್ಟ್ನರ್ಸ್ ತಂದಿರುವಂತಹ ಓಲ್ಡ್ ಕ್ಯಾಪಿಟಲು. ಸೆಕೆಂಡ್ ಒನ್ನು ರಿಸರ್ವ್ಸು. ಥರ್ಡ್ ಒನ್ನು ರಿವ್ಯಾಲ್ಯೂಯೇಷನ್ ಅಕೌಂಟ್ ಬ್ಯಾಲೆನ್ಸು. ಫೋರ್ತ್ ಒನ್ನು ಗುಡ್ ವಿಲ್ ಆಗಿತ್ತು ಬಟ್ ಇಲ್ಲಿ ಗುಡ್ ವಿಲ್ ಬರಲ್ಲ. ಫಿಫ್ತ್ ಒನ್ನು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಓಕೆನಾ. ಅಲ್ಲಿಗೆ ಓಲ್ಡ್ ಕ್ಯಾಪಿಟಲ್ ಎಲ್ಲಿಗೆ ಹೋಗುತ್ತೆ, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಿಗೆ ಹೋಗುತ್ತೆ. ನಾನು ಹೇಳಿದ್ದೀನಿ ಇಲ್ಲಿದ್ದು ಒಂದು ಕಡೆ ಎಂಟ್ರಿ ಹೋದ್ರ ಮೇಲೆ ಇನ್ನೊಂದು ಕಡೆ ಬರಲ್ಲ. ಅಲ್ಲಿಗೆ ಈ ಕ್ಯಾಪಿಟಲ್ಲು ಎಲ್ಲಿಗೆ ಬರಲ್ಲ ಅಂತ ಆಯಿತು, ಯಾವುದೇ ಕಾರಣಕ್ಕೂ ರಿಯಲೈಸೇಷನ್ ಅಕೌಂಟಿಗೂ ಬರಲ್ಲ, ಬ್ಯಾಂಕ್ ಅಕೌಂಟಿಗೂ ಬರಲ್ಲ, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಿಗೆ ಇದು ಬಂದ್ರ ಮೇಲೆ. ನೆಕ್ಸ್ಟು ಜನರಲ್ ರಿಸರ್ವು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟು ಅಲ್ಲಿಗೆ ಬಂದ್ರ ಮೇಲೆ ಮತ್ತು ಇನ್ಯಾವ ಅಕೌಂಟಲ್ಲೂ ಜನರಲ್ ರಿಸರ್ವ್ ಬರಲ್ಲ, ನೆನ್ಪಿಟ್ಕೋಬೇಕು. ನೆಕ್ಸ್ಟು ಈ ಕ್ರೆಡಿಟಾರ್ಸ್ ಏನಿದೆ ಬರುತ್ತೆ, ಬಿಲ್ಸ್ ಪೇಯಬಲ್ಲು ರಿಯಲೈಸೇಷನ್ ಅಕೌಂಟ್ ಬರುತ್ತೆ. ಈ ಕ್ಯಾಶ್ ಎಟ್ ಬ್ಯಾಂಕ್ ಇದೆಯಲ್ಲ ಇದು ಬರಲ್ಲ, ಇದು ರಿಯಲೈಸೇಷನ್ ಅಕೌಂಟ್ ಬರಲ್ಲ. ಇದು ಯಾವಾಗಲೂ ಕೂಡ ಬ್ಯಾಂಕ್ ಅಕೌಂಟಿಗೆ ಹೋಗೋದು. ಕ್ಯಾಶ್ ಎಟ್ ಬ್ಯಾಂಕ್ ಇದ್ದರೆ ಬ್ಯಾಂಕ್ ಅಕೌಂಟಿಗೆ ಹೋಗುತ್ತೆ, ಕ್ಯಾಶ್ ಇನ್ ಹ್ಯಾಂಡ್ ಇದ್ದರೆ ಕ್ಯಾಶ್ ಅಕೌಂಟಿಗೆ ಹೋಗುತ್ತೆ. ಈ ಕ್ಯಾಶ್ ಎಟ್ ಬ್ಯಾಂಕು ಅಥವಾ ಕ್ಯಾಶ್ ಇನ್ ಹ್ಯಾಂಡು ಅಥವಾ P&L ಅಕೌಂಟು ನೆನ್ಪಿಟ್ಕೊಳ್ಳಿ. 3 ಕ್ಯಾಶ್ ಎಟ್ ಬ್ಯಾಂಕ್ ಆರ್ ಕ್ಯಾಶ್ ಇನ್ ಹ್ಯಾಂಡ್ ಆರ್ P&L ಅಕೌಂಟು. ಇದು 3 ಬಿಟ್ಟು ಉಳಿದಿರೋದು ಏನೇ ಇದ್ದರೂ ರಿಯಲೈಸೇಷನಿಗೆ ಅಕೌಂಟ್ ಹೋಗುತ್ತೆ. ಇಲ್ಲಿ ಏನಿದೆ ಅದನ್ನು ಬರೆಯೋದು, ಅಮೌಂಟನ್ನು ಎಂಟ್ರಿ ಮಾಡೋದಷ್ಟೇ. ಇದು ಫಸ್ಟ್ ಪಾಯಿಂಟ್. ಓಕೆನಾ. ನೆಕ್ಸ್ಟು ಲಯಬಿಲಿಟಿ ಸೈಡು ಜನರಲ್ ರಿಸರ್ವು ಕ್ಯಾಪಿಟಲ್ಲು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಿಗೆ ಹೋಗುತ್ತೆ. ಯಾರು ಹೆಸರಲ್ಲಿ ಲೋನ್ ಇದ್ದರೆ, ಅದು ಶ್ರೇಯ ಆಗಿರ್ಬೋದು, ಎಕ್ಸ್ ಇದ್ದರೆ ಎಕ್ಸು, ವೈ ಇದ್ರು ವೈ, ಝೆಡ್ ಇದ್ರೆ ಝೆಡ್, ಯಾವುದೋ ಒಂದು ಲೋನ್ ಇರುತ್ತೆ, ಯಾವುದೋ ಒಂದು ಪಾರ್ಟ್ನರಿನ ಲೋನ್ ಇರುತ್ತೆ. ಈ ಲೋನು ಕೂಡ ಎಲ್ಲಿಗೆ ಹೋಗುತ್ತೆ ಅಂತ ಹೇಳಿದ್ರೆ ಬ್ಯಾಂಕ್ ಅಕೌಂಟಿಗೆ ಹೋಗುತ್ತೆ. ಶ್ರೇಯಾಸ್ ಲೋನ್ ಎಲ್ಲಿಗೆ ಹೋಗುತ್ತೆ, ಬ್ಯಾಂಕ್ ಅಕೌಂಟ್. ಅಂದರೆ ಲಯಬಿಲಿಟಿ ಇದು ಶ್ರೇಯನಿಗೆ ನಾವೇ ಕೊಡಬೇಕು. ಬಿಸ್ನೆಸ್ಸಿಂದ ಶ್ರೇಯನ ಹತ್ರ ಲೋನ್ ತೊಗೊಂಡಿದ್ದೀವಿ ಬಿಸ್ನೆಸ್ಸಿಗೋಸ್ಕರ, ನಾವೇ ಬಿಸ್ನೆಸ್ಸಿಂದ ಅವಳಿಗೆ ಲೋನನ್ನು ಕ್ಲಿಯರ್ ಮಾಡಬೇಕು. ಸೊ ಇದು ಬ್ಯಾಂಕ್ ಅಕೌಂಟಿಗೆ ಹೋಗುತ್ತೆ. ಅರ್ಥ ಆಯ್ತಾ. ಇದೆಲ್ಲಿಗೆ ಹೋಯಿತು, ಜನರಲ್ ರಿಸರ್ವ್ ಕ್ಯಾಪಿಟಲ್ ಎಲ್ಲಿಗೆ ಹೋಗುತ್ತೆ, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಿಗೆ ಹೋಗುತ್ತೆ. ಶ್ರೇಯಾಸ್ ಲೋನು ಬ್ಯಾಂಕ್ ಅಕೌಂಟಿಗೆ ಹೋಗುತ್ತೆ. ಉಳಿದಿರೋ ಎಲ್ಲಿಗೆ ಹೋಗುತ್ತೆ, ನೆಕ್ಸ್ಟು ರಿಯಲೈಸೇಷನ್ ಅಕೌಂಟಿಗೆ ಹೋಗುತ್ತೆ. ಇವಾಗ ನೀವೇನು ನೆನ್ಪಿಟ್ಕೋಬೇಕು ಅಂತ ಹೇಳಿದ್ರೆ, ಲಯಬಿಲಿಟಿ ಸೈಡು ಕ್ಯಾಪಿಟಲ್ಲು ಜನರಲ್ ರಿಸರ್ವು ಸರ್ಪ್ಲಸ್ಸು ಅಂತ ಇದ್ದರೆ ಅದು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಿಗೆ ಹೋಗುತ್ತೆ. ಯಾವುದೇ ವ್ಯಕ್ತಿ ಹೆಸರಲ್ಲಿ ಲೋನ್ ಇದ್ದರೆ ಬ್ಯಾಂಕ್ ಅಕೌಂಟಿಗೆ ಹೋಗುತ್ತೆ. ಅದು ಬಿಟ್ಟು ಇಲ್ಲಿ 2 ಬಿಟ್ಟು 10 ಐಟಮ್ ಕೊಡಲಿ, ಅದೆಲ್ಲದೂ ಕೂಡ ರಿಯಲೈಸೇಷನ್ ಅಕೌಂಟಿಗೆ ಬರುತ್ತೆ. ಅಂಡರ್ಸ್ಟ್ಯಾಂಡ್. ಅಸೆಟ್ ಸೈಡು ಕ್ಯಾಶ್ ಎಟ್ ಬ್ಯಾಂಕು ಕ್ಯಾಶ್ ಇನ್ ಹ್ಯಾಂಡು ಅಂತ ಇದ್ದರೆ ಬ್ಯಾಂಕ್ ಅಕೌಂಟಿಗೆ ಹೋಗುತ್ತೆ, ಇಲ್ಲ ಕ್ಯಾಶ್ ಅಕೌಂಟಿಗೆ ಹೋಗುತ್ತೆ. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟು P&L ಅಕೌಂಟ್ ಅಂತ ಇದ್ದರೆ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಿಗೆ ಹೋಗುತ್ತೆ. ಇದು 3 ಐಟಮ್ ಬಿಟ್ಟು ಉಳಿದಿರೋದು ಏನೇ ಇರ್ಬೋದು, ಡೇಟಾರ್ಸು, ಸ್ಟಾಕು, ಫರ್ನಿಚರು, ಮಷಿನರಿ, ಇನ್ವೆಸ್ಟ್ಮೆಂಟು, ಬಿಲ್ಡಿಂಗು, ಟೂಲ್ಸು, ಏನೇ ಆಗಿರಬಹುದು, ಏನೇ ಇದ್ದರೂ ಕೂಡ ಅದೆಲ್ಲಿ ಹೋಗುತ್ತೆ, ರಿಯಲೈಸೇಷನ್ ಅಕೌಂಟಿಗೆ ಹೋಗುತ್ತೆ. ಸೊ ಇದು ಬೇಸಿಕ್ ಪಾಯಿಂಟ್. ಅರ್ಥ ಆಯ್ತಾ. ಇವಾಗ ಎಂಟ್ರಿ ಹೇಗೆ ಕೊಡಬೇಕು ಅಂತ ಹೇಳಿದ್ರೆ ನೋಡಿ, ಇದು ರಿಯಲೈಸೇಷನ್ ಅಕೌಂಟು, ಡೆಬಿಟು, ಕ್ರೆಡಿಟು, ರಿಯಲೈಸೇಷನ್ ಅಕೌಂಟು, ಪರ್ಟಿಕ್ಯುಲರ್ಸ್ ಅಂತ ಬರ್ಕೊಂಡ್ವಿ. ಇವಾಗ ನಿಮ್ಮ ಡೌಟ್ ಏನು ಅಂತ ಹೇಳಿದ್ರೆ, ಇಲ್ಲಿ ಯಾವ್ದ್ಯಾವ್ದು ಎಲ್ಲಿಗೆ ಹೋಗುತ್ತೆ ಗೊತ್ತಾಯಿತು. ಈಗ ರಿಯಲೈಸೇಷನ್ ಅಕೌಂಟಿಗೆ ಹೋಗೋದು ಯಾವುದು ಅಂತಲೂ ನಮಗೆ ಗೊತ್ತು, ಯಾವುದ್ಯಾವುದನ್ನು ಎಲ್ಲಿ ಬರಿಬೇಕು ಅನ್ನೋದು. ಓಕೆನಾ. ಅಸೆಟ್ಸ್ ಎಲ್ಲ ಡೆಬಿಟ್ ಸೈಡ್ ಬರಿಬೇಕು, ಅಸೆಟ್ಸ್ ಎಲ್ಲ ಡೆಬಿಟ್ ಸೈಡ್ ಬರಿಬೇಕು. ಲಯಬಿಲಿಟೀಸ್ ಎಲ್ಲ ಕ್ರೆಡಿಟ್ ಸೈಡ್ ಬರಿಬೇಕು. ಅಸೆಟ್ಸ್ ಎಲ್ಲ ಡೆಬಿಟು, ಲಯಬಿಲಿಟೀಸ್ ಎಲ್ಲ ಕ್ರೆಡಿಟ್ಟು. ಇಲ್ಲಿ ಒಂದು ಟ್ವಿಸ್ಟ್ ಇದೆ, ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಅಸೆಟ್ಸು ಡೆಬಿಟ್ ಸೈಡ್ ಬರಲ್ಲ. ನಮ್ಮ ರೂಲ್ಸ್ ಏನು, ಡೆಬಿಟ್ ಆಲ್ ಎಕ್ಸ್ಪೆನ್ಸಸ್ ಆ್ಯಂಡ್ ಲಾಸಸ್, ಕ್ರೆಡಿಟ್ ಆಲ್ ಇನ್ಕಮ್ಸ್ ಆ್ಯಂಡ್ ಗೇನ್ಸು. ರೂಲ್ಸ್ ಪ್ರಕಾರ ಇಲ್ಲೆಲ್ಲ ಎಕ್ಸ್ಪೆನ್ಸಸ್ ಬರಬೇಕಾಗಿತ್ತು, ಇಲ್ಲೆಲ್ಲ ಇನ್ಕಮ್ ಬರಬೇಕಾಗಿತ್ತು. ಅದೇ ಬರುತ್ತೆ, ಆದರೆ ಕರೆಕ್ಟಾಗಿ ನೋಡ್ಕೊಳ್ಳಿ. ಬ್ಯಾಲೆನ್ಸ್ ಶೀಟಲ್ಲಿರುವಂತಹ ಅಸೆಟ್ಸ್ ಎಲ್ಲ ಡೆಬಿಟ್ ಸೈಡ್ ಬರುತ್ತೆ, ಬ್ಯಾಲೆನ್ಸ್ ಶೀಟಲ್ಲಿರೋ ಲಯಬಿಲಿಟಿ ಎಲ್ಲ ಕ್ರೆಡಿಟ್ ಸೈಡ್ ಬರುತ್ತೆ. ಅದೇ ಅಡ್ಜಸ್ಟ್ಮೆಂಟಲ್ಲಿರೋ ಅಸೆಟ್ ಎಲ್ಲ ಕ್ರೆಡಿಟ್ ಸೈಡ್ ಬರುತ್ತೆ, ಲಯಬಿಲಿಟೀಸ್ ಎಲ್ಲ ಡೆಬಿಟ್ ಸೈಡ್ ಬರುತ್ತೆ. ಕನ್ಫ್ಯೂಸ್ ಮಾಡ್ಕೋಬಾರ್ದು. ಇಲ್ಲಿ ನೋಡಿ, ಬ್ಯಾಲೆನ್ಸ್ ಶೀಟ್ ಅಸೆಟ್ ಡೆಬಿಟ್ ಸೈಡ್ ಬರೋದು, ಅಡ್ಜಸ್ಟ್ಮೆಂಟಲ್ಲಿರೋ ಲಯಬಿಲಿಟಿ. ಬ್ಯಾಲೆನ್ಸ್ ಶೀಟಲ್ಲಿರೋ ಅಸೆಟ್ಟು, ಅಡ್ಜಸ್ಟ್ಮೆಂಟಲ್ಲಿರೋ ಲಯಬಿಲಿಟಿ ಡೆಬಿಟ್ ಸೈಡ್. ಬ್ಯಾಲೆನ್ಸ್ ಶೀಟಲ್ಲಿರೋ ಲಯಬಿಲಿಟಿ, ಅಡ್ಜಸ್ಟ್ಮೆಂಟಲ್ಲಿರೋ ಅಸೆಟ್ ಕ್ರೆಡಿಟ್ ಸೈಡ್. ಇದೇ ಫಾರ್ಮುಲಾ. ಅಂಡರ್ಸ್ಟ್ಯಾಂಡ್, ಮರಿಬಾರ್ದು. ಬ್ಯಾಲೆನ್ಸ್ ಶೀಟಲ್ಲಿರೋ ಅಸೆಟ್ಸು, ಅಡ್ಜಸ್ಟ್ಮೆಂಟಲ್ಲಿರೋ ಲಯಬಿಲಿಟಿ ಡೆಬಿಟ್ ಸೈಡ್ ಎಂಟ್ರಿ ಮಾಡ್ತಾ ಹೋದ್ರೆ ಆಯಿತು. ಅದು ಹೆಚ್ಚಿರಲಿ ಕಡಿಮೆ ಇರಲಿ, ಏನೋ ಬರಿತಾ ಹೋದರೆ ಆಯಿತು.
ನೆಕ್ಸ್ಟು ಕ್ರೆಡಿಟ್ ಸೈಡು ಬ್ಯಾಲೆನ್ಸ್ ಶೀಟಲ್ಲಿರೋ ಲಯಬಿಲಿಟಿ ಉಲ್ಟಾ ಎಂಟ್ರಿ ನೋಡಿದ್ರೆ ಗೊತ್ತಾಗುತ್ತೆ ನೋಡಿ. ಬ್ಯಾಲೆನ್ಸ್ ಶೀಟಲ್ಲಿರೋ ಲಯಬಿಲಿಟಿ, ಅಡ್ಜಸ್ಟ್ಮೆಂಟಲ್ಲಿರೋ ಅಸೆಟ್ಟು, ಕ್ರೆಡಿಟ್ ಸೈಡ್ ಎಂಟ್ರಿ ಮಾಡಬೇಕು. ಓಕೆನಾ, ಇದು ಉಲ್ಟಾ ಎಂಟ್ರಿ. ಬಟ್ ಇದು ಮರಿಬಾರ್ದು ಯಾವುದೇ ಕಾರಣಕ್ಕೂ, ಇದು ಉಲ್ಟಾ ಎಂಟ್ರಿ. ಅಸೆಟ್ಸ್ ಎಲ್ಲ ಡೆಬಿಟ್ಟು, ಲಯಬಿಲಿಟಿ ಎಲ್ಲ ಕ್ರೆಡಿಟ್ಟು, ಉಲ್ಟಾ ಎಂಟ್ರಿ. ಬಟ್ ಇಲ್ಲಿ ಅಸೆಟ್ಸ್ ಎಲ್ಲ ಎಲ್ಲಿ ಹೋಗುತ್ತೆ? ಕ್ರೆಡಿಟಿಗೆ ಹೋಗುತ್ತೆ. ಲಯಬಿಲಿಟಿ ಎಲ್ಲ ಎಲ್ಲಿ ಹೋಗುತ್ತೆ? ಡೆಬಿಟಿಗೆ ಹೋಗುತ್ತೆ. ನೆನ್ಪಿಟ್ಕೋಬೇಕು. ಇದು ನೆನ್ಪಿಟ್ಕೊಳ್ಳೋಕೆ ಇನ್ನೊಂದು ಫಾರ್ಮುಲಾ, ಹೇಗೆ ನೀವು ಇಲ್ಲಿ ಆಪೋಸಿಟ್ ತೊಗೊಂಡ್ರಲ್ಲ, ಅಸೆಟ್ ಎಲ್ಲ ಡೆಬಿಟ್ ತೊಗೊಂಡ್ರಿ, ಲಯಬಿಲಿಟಿ ಎಲ್ಲ ಕ್ರೆಡಿಟ್ ತೊಗೊಂಡ್ರಲ್ಲ, ಅಸೆಟ್ಟು ಡೆಬಿಟ್ ಬಂದ್ರ ಮೇಲೆ ಇದರಲ್ಲಿರೋ ಲಯಬಿಲಿಟಿ ಬರಬೇಕು ಅನ್ನೋ ನೆನ್ಪಿಟ್ಕೊಡಿ. ಅಸೆಟ್ಟು ಲಯಬಿಲಿಟಿ ಆಗಬೇಕು. ಇಲ್ಲಿರೋ ಲಯಬಿಲಿಟಿ ಎಲ್ಲ ಇಲ್ಲಿ ಹೋಗುತ್ತಂತ ನಿಮಗೆ ಗೊತ್ತಾಗುತ್ತಲ್ಲ, ಲಯಬಿಲಿಟಿಗೆ ಆಪೋಸಿಟ್ ಅಸೆಟ್ಟು, ಹಾಗಾದರೆ ಅಡ್ಜಸ್ಟ್ಮೆಂಟಲ್ಲಿರೋ ಅಸೆಟ್ ಎಲ್ಲ ಇಲ್ಲಿ ಬರಬೇಕು ಅಂತ ನೆನ್ಪಿಟ್ಕೊಳ್ಳಿ. ಓಕೆ, ಇಲ್ಲಿ ಮೇಯ್ನಾಗಿ ಪ್ರಿಪೇರ್ ಮಾಡೋದೇ ರಿಯಲೈಸೇಷನ್ ಅಕೌಂಟ್. ಇದನ್ನು ಕರೆಕ್ಟಾಗಿ ಪ್ರಿಪೇರ್ ಮಾಡಿದ್ರಿ ಅಂತ ಹೇಳಿದ್ರೆ ನಿಮಗೆ ಹಾಫ್ ಮಾರ್ಕ್ಸ್ ಬಂದಂಗೆ. ಇವಾಗ ನೀವು ಇಲ್ಲೇನು 2 ಬ್ಯಾಂಕ್ ಇದೆಯಲ್ಲ ಇಲ್ಲಿ ನೋಡಬೇಡಿ. ಇಲ್ಲೇನು 2 ಬ್ಯಾಂಕ್ ಇದೆಯಲ್ಲ ಇಲ್ಲಿ ನೋಡಬೇಡಿ. ಅದನ್ನು ಬಿಟ್ಟು ಮೇಲಿನ ಮಾತ್ರ ನೋಡಿ. ಇಷ್ಟು ಐಟಮ್ಸನ್ನ ಎಂಟ್ರಿ ಮಾಡಿದ್ರೆ ನಿಮಗೆ ಅಲ್ಲಿ ಮಾರ್ಕ್ಸ್ ಬಂತು. ಓಕೆನಾ, 2 ಬ್ಯಾಂಕ್ ಬೇಡ, ಇದು ಅಡ್ಜಸ್ಟ್ಮೆಂಟಿಗೆ ಸಂಬಂಧಪಟ್ಟಿರೋದು. ಬೈ ಬ್ಯಾಂಕು ಅಷ್ಟೇ ಅಡ್ಜಸ್ಟ್ಮೆಂಟಿಗೆ ಸಂಬಂಧಪಟ್ಟಿರೋದು. ಫಸ್ಟ್ ಏನು ಹೇಳಿದೆ, ಅಸೆಟ್ ಸೈಡ್ ಇರೋದೆಲ್ಲ ಇಲ್ಲಿ ಬರಿಬೇಕು ಅನ್ನಲ್ಲ. ಏನಿದೆ ಅದನ್ನು ಬರ್ಕೊಳ್ಳಿ. ಡೇಟಾರ್ಸು, ಸ್ಟಾಕು, ಫರ್ನಿಚರು, ಮಷಿನರಿ, ಬಿಲ್ಡಿಂಗ್ ಅಷ್ಟನ್ನು ಬರ್ಕೊಳ್ಳಿ. ಏನಿದೆ ಆ್ಯಸ್ ಇಟ್ ಈಸ್ ಅಮೌಂಟು ಅದಿಷ್ಟು ಇಲ್ಲಿ ಬರ್ಕೊಳ್ಳಿ, ಮುಗೀತು. ಲಯಬಿಲಿಟಿಗೆ ಬನ್ನಿ. ಲಯಬಿಲಿಟಿ ಬರೋದು ಯಾವುದಿದೆ ನೋಡ್ಕೊಳ್ಳಿ. ಯಾವ್ದು ಬರಲ್ಲ ಅನ್ನೋದು ಫಸ್ಟೇ ಮಾರ್ಕ್ ಮಾಡ್ಕೊಂಡಿರಬೇಕು. ಕ್ಯಾಪಿಟಲು ಪಾರ್ಟ್ನರಿಗೆ ಹೋಗುತ್ತೆ, ಜನರಲ್ಲು ಪಾರ್ಟ್ನರ್ ಕ್ಯಾಪಿಟಲ್ ಅಕೌಂಟಿಗೆ ಹೋಗುತ್ತೆ, ಲೋನು ಬ್ಯಾಂಕ್ ಅಕೌಂಟಿಗೆ ಹೋಗುತ್ತೆ. ಉಳಿದಿರೋದು ಯಾವುದ್ಯಾವುದಿದೆ ಅದನ್ನು ಇಲ್ಲಿ ಬರೀರಿ. ಏನಿದೆ ಆ್ಯಸ್ ಇಟ್ ಈಸ್ ಬರೀರಿ. ಕ್ರೆಡಿಟಾರ್ಸು, ಬಿಲ್ಸ್ ಪೇಯಬಲ್ಲು ಬರೀರಿ. ಏನಿದೆ ಅಮೌಂಟು ಅದು ಅಮೌಂಟನ್ನು ಬರೀರಿ. ಅಲ್ಲಿಗೆ ಬ್ಯಾಲೆನ್ಸ್ ಶೀಟು ಎಲ್ಲಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಿಗೆ ಹೋಗೋದು, ಬ್ಯಾಂಕ್ ಅಕೌಂಟಿಗೆ ಹೋಗೋದು ಬಿಟ್ಟು ಉಳಿದಿರೋದು ಮುಗೀತು. ಓಕೆನಾ, ಇವಾಗ ಏನು ಮಾಡಬೇಕು ಅಂತ ಹೇಳಿದ್ರೆ, ನಿಮಗೆ ಕನ್ಫ್ಯೂಸ್ ಆಗುತ್ತೆ ಅನ್ನೋದಿದ್ರೆ ನೀವು ಒಟ್ಟಿಗೆ ಕಾಲಮ್ ಓಪನ್ ಮಾಡ್ಕೊಂಡಿದ್ರೆ ಬೇಕಿದ್ರೆ ಇದನ್ನು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಿಗೂ ಹಾಕ್ಬಿಡ್ಬೋದು. ಬಟ್ ನಾವು 1 by 1 ಅಕೌಂಟನ್ನೇ ಮಾಡಿಸೋದು ಯಾವಾಗಲೂ ಕೂಡ. ಓಕೆನಾ, ಅಲ್ಲಿಗೆ ಲಯಬಿಲಿಟಿ ಅಸೆಟ್ಟಿನ ರಿಯಲೈಸೇಷನ್ ಅಕೌಂಟಿಗೆ ಸಂಬಂಧಪಟ್ಟಿರೋದು ಇಲ್ಲಿ ಮುಗೀತು. ಇವಾಗ ಏನು ಮಾಡ್ತೀರಾ ಅಂತ ಹೇಳಿದ್ರೆ ಅಡ್ಜಸ್ಟ್ಮೆಂಟಿಗೆ ಬರ್ತೀರಾ. ಅಡ್ಜಸ್ಟ್ಮೆಂಟಿಗೆ ಬಂದಾಗ ಏನು ಮಾಡ್ತೀರಾ, ಅಡ್ಜಸ್ಟ್ಮೆಂಟಲ್ಲಿರೋ ಲಯಬಿಲಿಟಿಗೆ ಸಂಬಂಧಪಟ್ಟಿರೋ ಅಡ್ಜಸ್ಟ್ಮೆಂಟ್ ಎಲ್ಲ ಯಾವುದು? ಡೆಬಿಟ್ ಸೈಡು. ಅಸೆಟ್ಟಿಗೆ ಸಂಬಂಧಪಟ್ಟಿರೋ ಅಡ್ಜಸ್ಟ್ಮೆಂಟ್ ಎಲ್ಲ ಯಾವ ಕಡೆ? ಕ್ರೆಡಿಟ್ ಕಡೆ ಅನ್ನೋದು ನೆನಪಿರಲಿ. ಆಮೇಲೆ ಇನ್ನೊಂದು ಪಾಯಿಂಟ್ ಏನು ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ನಾವು ಬಿಫೋರ್ ಅಡ್ಮಿಷನ್ನು ಆಮೇಲೆ ರಿಟೈರ್ಮೆಂಟ್ ಎಲ್ಲ ಮಾಡುವಾಗ, ಫಾರ್ ಎಕ್ಸಾಂಪಲ್ ಮಷಿನರಿ 20,000 ಇದೆ, 20,000ದಲ್ಲಿ 10% ಅಪ್ರಿಸಿಯೇಷನ್ ಅಂದಾಗ 20,000ಕ್ಕೆ 10% ಅಂದರೆ 2,000 ಅಂತ ತೆಗಿತಿದ್ವಿ. 2,000 ತೆಗೆದು 22,000 ಅಂತ ಔಟರ್ ಕಾಲಮಲ್ಲಿ ಬರಿತಿದ್ವಿ. ಬಟ್ ರಿಯಲೈಸೇಷನ್ ಅಕೌಂಟ್ ಹಾಗಲ್ಲ. ಕಡಿಮೆ ಆಗಲಿ ಜಾಸ್ತಿ ಆಗಲಿ, ಈಗ 20,000 ಇದ್ದಿದ್ದು 22,000 ಆದರೆ, 22,000 ಆದರೆ 22,000 ಅಂತ ಬರಿತೀವಿ. ಜಾಸ್ತಿ ಆಯಿತು 22,000 ಆಯಿತು ಅಂತ ಹೇಳ್ಕೊಂಡು ಬರಿತೀವಿ. ಕನ್ಫ್ಯೂಸ್ ಮಾಡ್ಕೋಬಾರ್ದು. 20 ಇದ್ದಿದ್ದು 22,000 ಆದರೆ 22,000 ಆಯಿತು ಅಂತಲೇ ಬರಿತೀವಿ ರಿಯಲೈಸೇಷನ್ ಅಕೌಂಟಲ್ಲಿ. ಅದೇ 20 ಇದ್ದಿದ್ದು 2,000 ಕಡಿಮೆ ಆಯಿತು ಅಂತ ಹೇಳಿದ್ರೆ 2,000ನ ಬರೆಯಲ್ಲ, ಕಡಿಮೆ ಆಗಿರೋ 18,000ನ ಬರಿತೀವಿ. ಅದು ಎಷ್ಟು ಕಡಿಮೆ ಆಗಿದೆ ಅನ್ನೋ ಅಮೌಂಟು ನಮಗೆ ಲೆಕ್ಕಕ್ಕಿಲ್ಲ. 2,000 ರೂಪಾಯಿ ಕಡಿಮೆ ಆಗಿದೆಯೋ ಜಸ್ಟ್ ಇನ್ನರ್ ಕಾಲಮಲ್ಲಿ ಬೇಕಾದರೆ ಬರಿತೀವಿ ಅಷ್ಟೇ ಬಿಟ್ಟರೆ. ಫಾರ್ ಎಕ್ಸಾಂಪಲ್ ಇಲ್ಲೇ ನೋಡಿದ್ರೆ ಡೇಟಾರ್ಸು 10% ಡೌನ್ ಆಗಿದೆ ಅಂತ ಹೇಳಿದ್ರೆ ಕಡಿಮೆ ಆಗಿರೋದು ಎಷ್ಟು? 30,000ಕ್ಕೆ 10% ಅಂದರೆ ಎಷ್ಟು? 3,000. 3,000 ನಾವೆಲ್ಲೂ ಶೋ ಮಾಡಲ್ಲ. 3,000 ಕಡಿಮೆ ಆದರೂ 30,000ದಲ್ಲಿ ಎಷ್ಟು ಉಳಿತು ಅದು ಇಂಪಾರ್ಟೆಂಟ್ ನಮಗೆ. ಓಕೆನಾ, ಬಟ್ ನಾವು ಪ್ರಿವಿಯಸ್ ಮಾಡುವಾಗ 3,000ನೂ ಇಂಪಾರ್ಟೆಂಟ್ ಆಗಿ ಅದಕ್ಕೊಂದು ರಿವ್ಯಾಲ್ಯೂಷನ್ ಅಕೌಂಟ್ನ ಓಪನ್ ಮಾಡ್ತಾ ಇದ್ವಿ ಅಲ್ವಾ. ಇವಾಗ ನಿಮಗೆ ಅಡ್ಜಸ್ಟ್ಮೆಂಟಲ್ಲಿರೋದು ಯಾವುದು ಲಯಬಿಲಿಟಿ ಆಗುತ್ತೆ, ಯಾವುದು ಅಸೆಟ್ ಆಗುತ್ತೆ ಅನ್ನೋದು ಗೊತ್ತಾಗಬೇಕು ಅಷ್ಟೇ. ಅದ್ರ ಜೊತೆಗೆ ಅಡ್ಜಸ್ಟ್ಮೆಂಟಲ್ಲಿ ಬರೀ ಲಯಬಿಲಿಟಿ ಅಸೆಟ್ಟೇ ಇರಬೇಕು ಅಂತಿಲ್ಲ. ನಾನು ಹೇಳಿದ್ದು ಲಯಬಿಲಿಟಿ ಇದ್ದರೆ ಡೆಬಿಟ್ ಸೈಡು, ಅಸೆಟ್ಸ್ ಇದ್ದರೆ ಕ್ರೆಡಿಟ್ ಸೈಡು ತೊಗೋಬೇಕು ಅಡ್ಜಸ್ಟ್ಮೆಂಟಲ್ಲಿರೋದು ಅಂತ ಹೇಳಿದಷ್ಟೇ ಬಿಟ್ಟರೆ, ಅಡ್ಜಸ್ಟ್ಮೆಂಟಲ್ಲಿ ಇದು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಿಗೆ ಸಂಬಂಧಪಟ್ಟಿರೋದು, ಬ್ಯಾಂಕ್ ಅಕೌಂಟಿಗೆ ಸಂಬಂಧಪಟ್ಟಿರೋದು ಇರಬಾರ್ದು ಅಂತ ಏನೂ ಇಲ್ಲ. ಅಸೆಟ್ಸ್ ಇದ್ದರೆ ಎಲ್ಲಿ ತೊಗೋಬೇಕು, ಲಯಬಿಲಿಟಿ ಇದ್ದರೆ ಎಲ್ಲಿ ತೊಗೋಬೇಕು ಅನ್ನೋದಷ್ಟೇ ರೂಲ್ಸ್ ಆಗಿರುತ್ತೆ. ಓಕೆ, ಇನ್ನೊಂದು ಪಾಯಿಂಟ್ ಇದೆ. ಇಲ್ಲಿ ಡೆಟಾರ್ಸು ಡೈರೆಕ್ಟಾಗಿ 30,000 ಅಂತ ಕೊಟ್ಟಿದ್ದಾರೆ. ಇದೇನು ರೂಲ್ಸ್ ಹೇಳಿದೆ ಎಲ್ಲ ರೂಲ್ಸು ಡೆಟಾರ್ಸಿಗೆ ಸಂಬಂಧಪಟ್ಟಂಗೆ ಒಂದು ಸ್ವಲ್ಪ ಚೇಂಜ್ ಇರುತ್ತೆ ಕೆಲವು ಸಲ. ಇಲ್ಲೇನು ಚೇಂಜ್ ಇಲ್ಲ. ಡೆಟಾರ್ಸು ಡೈರೆಕ್ಟಾಗಿ 30,000 ಕೊಟ್ಟರೆ ಏನು ಪ್ರಾಬ್ಲಮ್ ಇಲ್ಲ. ಡೆಟಾರ್ಸನ್ನ ನಾವೇನಂತ ಅಸೆಟ್ ಅಂತ ಕನ್ಸಿಡರ್ ಮಾಡಿ ಅಸೆಟ್ಟಿನಲ್ಲಿ ಟ್ರಾನ್ಸ್ಫರ್ ಮಾಡ್ತೀವಿ, ಡೆಬಿಟಿಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಹೌದಾ, ಅಡ್ಜಸ್ಟ್ಮೆಂಟಲ್ ಡೆಟಾರ್ಸ್ ಇದ್ದರೆ ಕ್ರೆಡಿಟಿಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಹಾಗಾಗಿ ಅದೆಲ್ಲ ಗೊತ್ತಿದೆ. ಅದೇ ನಿಮಗೆ ಇಲ್ಲಿ ಡೆಟಾರ್ಸಿಗೆ ಇನ್ನರ್ ಕಾಲಮಲ್ಲಿ 30,000 ಅಂತ ಕೊಟ್ಟು ಲೆಸ್ RBD ಅಂತ ಕೊಟ್ಟಿದ್ದರೆ 1,500 ಕೊಟ್ಟಿದ್ರೆ ಅವಾಗ ಏನು ಮಾಡಬೇಕು ಅಂತ ಹೇಳಿದ್ರೆ, ಡೆಟಾರ್ಸು ಇನ್ನರ್ ಕಾಲಮಲ್ಲಿ ಕೊಟ್ಟಿರೋ ಮೇಯ್ನ್ ಅಮೌಂಟ್ ಇರುತ್ತಲ್ಲ ಡೆಟಾರ್ಸ್ ಅಂತ, ಅದನ್ನು ನೀವು ಎಲ್ಲಿ ತೊಗೋಬೇಕು? ಡೆಬಿಟ್ ಸೈಡ್ ತೊಗೋಬೇಕು. ಅಪೋಸಿಟ್ ಎಂಟ್ರಿ ಇಲ್ಲಿ ಇದೆಲ್ಲ ಹೇಗೆ ತೊಗೋತಿರೋ ಹಾಗೆ ಡೆಬಿಟ್ ಸೈಡೇ ತೊಗೋಬೇಕು. RBD ಅಂತ ಇರುತ್ತಲ್ಲ ಅದನ್ನು ಮಾತ್ರ ಕ್ರೆಡಿಟ್ ಸೈಡ್ ತೊಗೋಬೇಕು. ಅದು ಒಂದೇ ಪಾಯಿಂಟು, ಅದು ಒಂದೇ ರೂಲ್ಸ್ ಚೇಂಜು. ಡೆಟಾರ್ಸು ಇನ್ನರ್ ಕಾಲಮಲ್ಲಿರೋ ಮೇಯ್ನ್ ಅಮೌಂಟನ್ನು ಡೆಬಿಟ್ ಸೈಡ್ ತೊಗೋಬೇಕು, RBDನ ಕ್ರೆಡಿಟ್ ಸೈಡ್ ತೊಗೋಬೇಕು. ಇಲ್ಲಿರೋದು ಯಾವುದು ಕ್ರೆಡಿಟ್ ಸೈಡ್ ಬರಲ್ಲ, RBD ಮಾತ್ರ ಬರುತ್ತೆ.
ಕ್ಯಾಶ್ ಎಟ್ ಬ್ಯಾಂಕು, ಕ್ಯಾಶ್ ಇನ್ ಹ್ಯಾಂಡು ಹೇಗೆ ಕ್ಯಾಶ್ ಅಕೌಂಟು ಬ್ಯಾಂಕ್ ಅಕೌಂಟಿಗೆ ಹೋಗುತ್ತೋ, P&L ಅಕೌಂಟು ಹೇಗೆ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಿಗೆ ಹೋಗುತ್ತೋ, ಅದೇ ರೀತಿ RBD ರಿಯಲೈಸೇಷನ್ ಅಕೌಂಟಿನ ಕ್ರೆಡಿಟ್ ಸೈಡ್ ಬರುತ್ತೆ. ಆ ರೀತಿ ಪ್ರಾಬ್ಲಮ್ ಬಂದಾಗ ಹೇಳ್ತೀನಿ. ಓಕೆ, ಸೊ ಇವಾಗ ಬ್ಯಾಲೆನ್ಸ್ ಶೀಟಲ್ಲಿರೋ ಅಸೆಟ್ ಟು ಲಯಬಿಲಿಟಿ ಎಂಟ್ರಿ ಆಗಿದೆ. ಅಡ್ಜಸ್ಟ್ಮೆಂಟ್ ನೋಡ್ತಾ ಹೋಗಬೇಕು. ಫಸ್ಟ್ ಒನ್, ಡೆಟಾರ್ಸ್ ರಿಯಲೈಸ್ಡ್ 10% ಲೆಸ್ ದ್ಯಾನ್ ದ ಬುಕ್ ವ್ಯಾಲ್ಯೂ. ಡೆಟಾರ್ಸ್ ರಿಯಲೈಸ್ಡ್ 10% ಲೆಸ್ ದ್ಯಾನ್ ದ ಬುಕ್ ವ್ಯಾಲ್ಯೂ. ಲೆಸ್ ದ್ಯಾನ್ ಅಂತ ಹೇಳಿದ್ರೆ ನಥಿಂಗ್ ಬಟ್ ಡಿಕ್ರೀಸ್. ಹೌದಾ? ದ ಸ್ಟಾಕ್ ರಿಯಲೈಸ್ಡ್ 15% ಮೋರ್ ದ್ಯಾನ್ ಬುಕ್ ವ್ಯಾಲ್ಯೂ. ಮೋರ್ ದ್ಯಾನ್ ಅಂತ ಹೇಳಿದ್ರೆ ಇನ್ಕ್ರೀಸ್. ನೆನ್ಪಿಟ್ಕೋಬೇಕು, ಇದು ಗೊತ್ತಿರುತ್ತೆ. ಲೆಸ್ ದ್ಯಾನ್ ಡಿಕ್ರೀಸ್, ಮೋರ್ ದ್ಯಾನ್ ಇನ್ಕ್ರೀಸ್. ಮೋರ್ ದ್ಯಾನ್ ದ ಬುಕ್ ವ್ಯಾಲ್ಯೂ. ಬಿಲ್ಡಿಂಗ್ಸ್ ರಿಯಲೈಸ್ಡ್ ₹60,000. ಇಲ್ಲಿ ಇನ್ಕ್ರೀಸು ಡಿಕ್ರೀಸು ಕೊಟ್ಟಿಲ್ಲ. ಬಿಲ್ಡಿಂಗ್ಸಿನ ಅಮೌಂಟ್ ಎಷ್ಟಿದೆ ನೋಡಬೇಕು. ಒರಿಜಿನಲ್ ಅಮೌಂಟು 50,000 ಇದೆ. ಬಿಸ್ನೆಸ್ಸು ಡಿಸಲ್ಯೂಷನ್ ಆಗೋ ಟೈಮಲ್ಲಿ 60,000 ರೀವ್ಯಾಲ್ಯೂ ಆಗಿದೆ. ಅದರ ಅರ್ಥ ಏನಾಗಿದೆ ಅಂತ ಹೇಳಿದ್ರೆ ವ್ಯಾಲ್ಯೂ ಏನಾಗಿದೆ, ಮೋರ್ ದ್ಯಾನ್ ಆಗಿದೆ, ಅಲ್ಲಿಗೆ ಇನ್ಕ್ರೀಸ್ ಆಗಿದೆ. ಹೌದಾ? ಸೊ ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು. ಲೆಸ್ ದ್ಯಾನ್ ಯಾವುದಾಗಿದೆ, ಮೋರ್ ದ್ಯಾನ್ ಯಾವುದಾಗಿದೆ ಅಂತ ಹೇಳ್ಕೊಂಡು. ಇಲ್ಲಿ ಲೆಸ್ ದ್ಯಾನ್ ಆದ ತಕ್ಷಣ ಒಂದು ಸೈಡು, ಮೋರ್ ದ್ಯಾನ್ ಒಂದು ಸೈಡು ಬರಲ್ಲ. ಡೆಟಾರ್ಸು, ಅಸೆಟ್ಸು, ಅಡ್ಜಸ್ಟ್ಮೆಂಟಲ್ಲಿರೋ ಅಸೆಟ್ಸ್ ಎಲ್ಲ ಯಾವ ಸೈಡ್ ಹೋಗುತ್ತೆ ಹೇಳಿದ್ದೀನಿ, ಕ್ರೆಡಿಟ್ ಸೈಡ್ ಎಂಟ್ರಿ ಕೊಡಬೇಕು. ನೀವು ಅಲ್ಲಿ ಎಂಟ್ರಿ ಮಾಡಿದರೆ ಆಯಿತು ಅಷ್ಟೇ. ನೆಕ್ಸ್ಟು ಈ ರೀತಿ ಒಂದಿರುತ್ತೆ ನೋಡಿ, ಫರ್ನಿಚರು, ಮಷಿನರಿ, ಬಿಸ್ನೆಸ್ಸಲ್ಲಿ ಇರುವಂತಹ ಅಸೆಟ್ಸ್ಗಳನ್ನು ಫೈನಲ್ ಆಗಿ ಬಿಸ್ನೆಸ್ಸು ಡಿಸಲ್ಯೂಷನ್ ಆಗೋ ಟೈಮಲ್ಲಿ ಪಾರ್ಟ್ನರ್ಸ್ಗಳೇ ಅದನ್ನು ಏನು ಮಾಡ್ತಾರೆ, ಅಕ್ವೈರ್ ಮಾಡ್ಕೋತಾರೆ. ಇದನ್ನು ನಾವು ತೊಗೊಂಡು ಹೋಗ್ತೀವಿ, ಇದನ್ನು ನಾವು ಪರ್ಸ್ನಲಿ ಇದನ್ನು ಬೈ ಮಾಡ್ತೀವಿ, ತೊಗೊಂಡು ಹೋಗ್ತೀವಿ ಅಂತ ಹೇಳ್ತಾರೆ. ಆ ರೀತಿಯ ಕೆಲವೊಂದು ಟ್ರಾನ್ಸಾಕ್ಷನ್ಗಳನ್ನು ಕೊಟ್ಟಿರ್ತಾರೆ. ಈ ಪ್ರಾಬ್ಲಮಲ್ಲಿ ದ ಫರ್ನಿಚರ್ ವಾಸ್ ಟೇಕನ್ ಓವರ್ ಬೈ ಶ್ರುತಿ ಎಟ್ ₹20,000 ಅಂತ ಇದೆ. ಅಂದರೆ ಫರ್ನಿಚರ್ನ 20,000ಗೆ ಶ್ರುತಿ ತೊಗೊಂಡು ಹೋಗಿದ್ದಾಳೆ. ನೆಕ್ಸ್ಟ್ ಒನ್, ದ ಮಷಿನರಿ ವಾಸ್ ಟೇಕನ್ ಓವರ್ ಬೈ ಶಿಲ್ಪಾ ಎಟ್ ₹15,000. 15,000ಗೆ ಮಷಿನರಿಯನ್ನು ಶಿಲ್ಪಾ ತೊಗೊಂಡು ಹೋಗಿದ್ದಾಳೆ. ತೊಗೊಂಡು ಹೋದ್ರ ಮೇಲೆ ಈ ಅಮೌಂಟು ಬಿಸ್ನೆಸ್ಸಿಗೆ ಬರುತ್ತೆ. ಅದನ್ನು ಎಗೈನ್ ಅವ್ರು ಏನು ಮಾಡ್ತಾರೆ, ಡಿವೈಡ್ ಮಾಡ್ಕೋತಾರೆ ಅಕಾರ್ಡಿಂಗ್ ಟು ಓಲ್ಡ್ ರೇಷಿಯೋ. ಓಕೆ, ಬಟ್ ತೊಗೊಂಡು ಹೋಗಿರೋದಕ್ಕೆ ನಾವು ಎಂಟ್ರಿ ತೋರಿಸಬೇಕು. ಇದನ್ನು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಿನ ಡೆಬಿಟ್ ಸೈಡಲ್ಲಿ ಎಂಟ್ರಿಯನ್ನು ಕೊಡಬೇಕು. ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್ ಸೈಡ್ ಎಂಟ್ರಿ ಕೊಡಬೇಕು. ನೆಕ್ಸ್ಟ್ ಒನ್, ಕ್ರೆಡಿಟಾರ್ಸ್ ಆ್ಯಂಡ್ ಬಿಲ್ಸ್ ಪೇಯಬಲ್. ಕ್ರೆಡಿಟಾರ್ಸು ಮತ್ತು ಬಿಲ್ಸ್ ಪೇಯಬಲ್ಲು ಬರೋದು ಲಯಬಿಲಿಟಿ. ಅಡ್ಜಸ್ಟ್ಮೆಂಟಲ್ಲಿರೋ ಲಯಬಿಲಿಟಿಯನ್ನು ಎಲ್ಲಿ ತಗೋಬೇಕು ಅಂತ ಹೇಳಿದ್ದೀನಿ, ರಿಯಲೈಸೇಷನ್ ಅಕೌಂಟಿನ ಡೆಬಿಟ್ ಸೈಡಲ್ಲಿ ಅದಕ್ಕೆ ಏನು ಮಾಡಬೇಕು, ಎಫೆಕ್ಟ್ನ ಕೊಡಬೇಕು. ಸೊ ಕ್ರೆಡಿಟಾರ್ಸ್ ಆ್ಯಂಡ್ ಬಿಲ್ಸ್ ಪೇಯಬಲ್ ವರ್ ಪೇಯ್ಡ್ ಆಫ್ ಎಟ್ ಎ ಡಿಸ್ಕೌಂಟ್ ಆಫ್ 5%. 5% ಡಿಸ್ಕೌಂಟ್ ಇದೆಯಂತೆ. ಆ 5% ಡಿಸ್ಕೌಂಟನ್ನು ಲೆಸ್ ಮಾಡಿ ರಿಮೈನಿಂಗ್ ಅಮೌಂಟ್ ಏನಿರುತ್ತೆ ಅದನ್ನು ಔಟರ್ ಕಾಲಮ್ಗೆ ಶಿಫ್ಟ್ ಮಾಡಬೇಕು. ನೆಕ್ಸ್ಟ್ ಒನ್ನು, ಕಾಸ್ಟ್ ಆಫ್ ಡಿಸಲ್ಯೂಷನ್ ಅಂತ ಕೊಟ್ಟಿದ್ದಾರೆ. ಕಾಸ್ಟ್ ಆಫ್ ಡಿಸಲ್ಯೂಷನ್ ಅಂತ ಹೇಳಿದರೆ ಅದು ಎಲ್ಲೂ ಕೂಡ ಇಲ್ಲ, ಬಟ್ ಅದು ನೋಡಿದಾಗಲೇ ಗೊತ್ತಾಗುತ್ತೆ ಎಕ್ಸ್ಪೆನ್ಸಸ್ ಅಂತ ಹೇಳ್ಕೊಂಡು. ಎಕ್ಸ್ಪೆನ್ಸಸ್ ನಥಿಂಗ್ ಬಟ್ ಲಯಬಿಲಿಟಿ ಅಂತ ಅರ್ಥ. ಸೊ ಅಡ್ಜಸ್ಟ್ಮೆಂಟಲ್ಲಿರುವಂತಹ ಲಯಬಿಲಿಟಿ ಎಲ್ಲಿಗೆ ಹೋಗುತ್ತೆ, ಡೆಬಿಟ್ ಸೈಡಿಗೆ ಹೋಗುತ್ತೆ. ಡೆಬಿಟ್ ಸೈಡಲ್ಲಿ ಡೈರೆಕ್ಟಾಗಿ ಅಮೌಂಟ್ ಕೊಟ್ಟಿದ್ದಾರೆ. ಡೈರೆಕ್ಟಾಗಿ 1,500ನ ನೀವು ಕಾಸ್ಟ್ ಆಫ್ ಡಿಸಲ್ಯೂಷನ್ ಅಂತ ಬರೆದು 1,500 ಔಟರ್ ಕಾಲಮಲ್ಲಿ ಎಂಟ್ರಿಯನ್ನು ಮಾಡಬಹುದು. ಸೊ ಇದಿಷ್ಟು ಅಡ್ಜಸ್ಟ್ಮೆಂಟು. ಡೈರೆಕ್ಟಾಗಿ ಇವಾಗ ಎಂಟ್ರಿಯನ್ನು ಹಾಕ್ತಾ ಹೋಗಿ. ಇವಾಗ ಅಡ್ಜಸ್ಟ್ಮೆಂಟ್ಸ್ನ ಎಂಟ್ರಿ ಮಾಡ್ತಾ ಹೋಗೋಣ. ಫಸ್ಟ್ ಒನ್, ಡೆಟಾರ್ಸ್ ಇದೆ. ನಿಮಗೆ ತಕ್ಷಣ ಡೆಟಾರು ಅಸೆಟ್ಟು ಲಯಬಿಲಿಟಿ ಅಂತ ಕನ್ಫ್ಯೂಸ್ ಆಗಿಬಿಡುತ್ತೆ. ಯಾಕಂತ ಹೇಳಿದ್ರೆ ಪ್ರಾಬ್ಲಮ್ ಮಾಡ್ತಾ ಇರ್ತೀರಾ, ಇದು ಬೇರೆ ಎಂಡ್ ಪ್ರಾಬ್ಲಮ್ ಆಗಿರುತ್ತೆ. ಹಾಗಾಗಿ ಕನ್ಫ್ಯೂಸ್ ಆದರೆ ಡೆಟಾರ್ಸ್ ಒಂದು ತಕ್ಷಣ ನೋಡ್ಕೋಬೇಡಿ. ಅಸೆಟ್ ಸೈಡ್ ಇದೆ, ಓಕೆನಾ. ಅಸೆಟ್ಟು ಫೈನಲ್ಲು. ಅಡ್ಜಸ್ಟ್ಮೆಂಟಲ್ಲಿ ಬರೋ ಅಸೆಟ್ ಎಲ್ಲ ಕ್ರೆಡಿಟ್ ಸೈಡು. ಹೌದಾ? ನೆನಪಿರುತ್ತೆ. ಯಾವಾಗ ಲಯಬಿಲಿಟಿ ಅಪೋಸ್ ಎಂಟ್ರಿ ತೊಗೊಂಡಿರುತ್ತೆ, ಇಲ್ಲಿರೋ ಅಸೆಟ್ ಎಲ್ಲ ಕ್ರೆಡಿಟ್ ಸೈಡೇ ಬರುತ್ತೆ. ಓಕೆ, ಬಿಲ್ಡಿಂಗ್ ಎಷ್ಟಂತೆ, 10% ಲೆಸ್ ದ್ಯಾನ್ ದ ಬುಕ್ ವ್ಯಾಲ್ಯೂ. ಬುಕ್ ವ್ಯಾಲ್ಯೂ ಎಷ್ಟಿದೆ ನೋಡ್ಕೊಳ್ಳಿ, 30,000 ಇದೆ. 30,000ಕ್ಕೆ 10% ಅಂದರೆ ಎಷ್ಟಪ್ಪ, 3,000. ಸೊ 3,000 ಕಡಿಮೆ ಆಗಿದೆ. ಉಳಿದಿರೋದೆಷ್ಟು, 27,000. ನೀವೆಲ್ಲರೂ ಒಂದು ವರ್ಕಿಂಗ್ ನೋಟ್ನ ಮಾಡ್ಕೋಬೇಕು. 30,000 10% ಅಂತ ಹೇಳಿದ್ರೆ 10/100 ಮಾಡ್ಕೊಳ್ಳಿ. ಆವಾಗ 3,000 ಬಂತು. ಆ 3,000ನ ಬೇಕಿದ್ರೆ ಇಲ್ಲಿ ಬರಿಬಹುದು. 30,000 ಮೈನಸ್ 10% ಅಂತ ಬೇಕಾದರೂ ಬರಿಬಹುದು. 30,000 ಮೈನಸ್ 3,000 ಅಂತ ಬೇಕಾದರೂ ಬರಿಬಹುದು. 27,000 ಬಂತು. ಈ 27,000ನ ನೀವು ಡೈರೆಕ್ಟಾಗಿ ಔಟರ್ ಕಾಲಮಲ್ಲಿ ಬೇಕಾದರೂ ಬರಿಬಹುದು. ಇಲ್ಲ ಒಟ್ಟಿಗೆ ಎಲ್ಲ ಅಸೆಟ್ ಸೈಡಿನ ಅಡ್ಜಸ್ಟ್ಮೆಂಟನ್ನು ಬರೆದು ಟೋಟಲ್ ಮಾಡಿ ಬೇಕಾದರೂ ಔಟರ್ ಕಾಲಮಲ್ಲಿ ಬರಿಬೋದು. ಬೆಟರ್ ನೀವು ಈ ರೀತಿ ಔಟರ್ ಕಾಲಮಲ್ಲೇ ಬೇಕಿದ್ರೂ ಬರ್ಕೊಳ್ಳಿ. 27,000 ಬಂತು. ಅಲ್ಲಿ ಒಂದು ಅಡ್ಜಸ್ಟ್ಮೆಂಟ್ ಮುಗೀತು. ನೆಕ್ಸ್ಟು ಸ್ಟಾಕ್ ಇದೆ. ಡೆಟಾರ್ಸ್ ಮುಗೀತು. ನೆಕ್ಸ್ಟು ಸ್ಟಾಕ್ ಅಸೆಟ್ಟು ಎಷ್ಟಾಗಿದೆ, 15% ಮೋರ್ ದ್ಯಾನ್ ವ್ಯಾಲ್ಯೂ. ಅಲ್ಲಿಗೆ ಸ್ಟಾಕ್ ಎಷ್ಟಿದೆ ನೋಡಿ, ಸ್ಟಾಕ್ ಎಷ್ಟು, 30,000. 30,000 ಇಂಟು 15/100 ಎಷ್ಟಾಗುತ್ತೆ ಅಮೌಂಟು, 15/100 ತೆಗೆದಾಗ ಎಷ್ಟಾಗುತ್ತೆ,
4500 ಆಗುತ್ತೆ. 15%, 10% ಅಂತ ಹೇಳಿದ್ರೆ 30,000ಗೆ 3000. ನೆಕ್ಸ್ಟ್ 5% ತೆಗೆದಾಗ 1500. ಅದು ಮೈಂಡಲ್ಲಿ ಕ್ಯಾಲ್ಕುಲೇಟ್ ಮಾಡಿರೋದು. 4500 ಕ್ಯಾಲ್ಸಿಯಲ್ ಮಾಡಿ ನೀವು 4500 ಬರುತ್ತೆ. ಮೋರ್ ದ್ಯಾನ್ ಅಂತ ಹೇಳಿದರೆ ಏನು ಮಾಡಬೇಕು? ಇನ್ಕ್ರೀಸ್ ಆ್ಯಡ್ ಮಾಡಬೇಕು. ಡಿಕ್ರೀಸ್ ಇದ್ದರೆ ಲೆಸ್ ಮಾಡಬೇಕು, ಇನ್ಕ್ರೀಸ್ ಇದ್ದರೆ ಆ್ಯಡ್ ಮಾಡಬೇಕು. ಸ್ಟಾಕಿನ ರಿಯಲ್ ವ್ಯಾಲ್ಯೂಗೆ 15% ಅಮೌಂಟನ್ನು ಆ್ಯಡ್ ಮಾಡಿ. ಆವಾಗ 15% ಅಮೌಂಟ್ ಆ್ಯಡ್ ಮಾಡಿದಾಗ 34,500 ಬಂತು. 4,500 ಮೋರ್ ದ್ಯಾನ್ ವ್ಯಾಲ್ಯೂ ಆಗಿದ್ದು, 30,000 ಬುಕ್ ವ್ಯಾಲ್ಯೂ. ಸೊ ಎರಡನ್ನೂ ಆ್ಯಡ್ ಮಾಡಿ ಬರೆದಾಗ 34,500. ನೆಕ್ಸ್ಟು ಬಿಲ್ಡಿಂಗಿಗೆ ಕೊಟ್ಟಿದ್ದಾರೆ. ಬಿಲ್ಡಿಂಗ್ ರಿಯಲೈಸ್ಡ್ ರುಪೀಸ್ 60,000. ಮುಂಚೆ ಇದ್ದಿದ್ದು ಎಷ್ಟು? 50,000. ಎಷ್ಟು ಜಾಸ್ತಿ ಆಗಿದೆ? 10,000 ಜಾಸ್ತಿ ಆಗಿದೆ. ಇಲ್ಲಿ ಎಷ್ಟು ಜಾಸ್ತಿ ಆಗಿದೆ ಅನ್ನೋ ಡಿಫ್ರೆನ್ಸ್ ಅಮೌಂಟನ್ನು ಬರೆಯಲ್ಲ. ನಾನು ಮುಂಚೆನೇ ಹೇಳಿದ್ದೆ ಎಷ್ಟು ಜಾಸ್ತಿ ಆಗಿದೆ ಎಷ್ಟು ಕಡಿಮೆ ಆಗಿದೆ ಅದನ್ನು ಮಾತ್ರ ಬರಿತೀವಿ. ಅಲ್ಲಿಗೆ 60,000 ಆಗಿದೆ. ಸೊ 60,000ನ ಡೈರೆಕ್ಟಾಗಿ ಬರೀರಿ. ಟೋಟಲ್ ಮಾಡಿ ಔಟರ್ ಕಾಲಮಿಗೆ ಬರೀರಿ, ಆರ್ ಡೈರೆಕ್ಟಾಗಿ ಔಟರ್ ಕಾಲಮಿಗೆ ಬರೀರಿ. ಸೊ ಒನ್ ಅಡ್ಜಸ್ಟ್ಮೆಂಟ್ ಮುಗೀತು. ಸೆಕೆಂಡ್ ಒನ್, ದ ಫರ್ನಿಚರ್ ವಾಸ್ ಟೇಕನ್ ಓವರ್ ಬೈ ಶ್ರುತಿ. ಇದು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಲ್ಲಿ ಬರೆಯೋಣ. ಮಷಿನರಿ ವಾಸ್ ಟೇಕನ್ ಓವರ್ ಬೈ ಶಿಲ್ಪ, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಲ್ಲಿ ಬರೆಯೋಣ. ಕ್ರೆಡಿಟಾರ್ಸ್ ಆ್ಯಂಡ್ ಬಿಲ್ಸ್ ಪೇಯಬಲ್, ಇದು ಲಯಬಿಲಿಟಿ. ಕ್ರೆಡಿಟಾರ್ಸು ಬಿಲ್ಸ್ ಪೇಯಬಲು ಲಯಬಿಲಿಟಿ. ಅಡ್ಜಸ್ಟ್ಮೆಂಟಲ್ಲಿರೋ ಲಯಬಿಲಿಟಿಯನ್ನು ನಾವು ಡೆಬಿಟ್ ಸೈಡ್ ತೊಗೋತೀವಿ, ಹೌದಲ್ವಾ? ಸೊ ಏನು ಮಾಡ್ತೀರಾ ನೋಡಿ, ಅಡ್ಜಸ್ಟ್ಮೆಂಟ್ ಮಾಡುವಾಗ ಬೈ ಬ್ಯಾಂಕು, ಇಲ್ಲಿ ಟು ಬ್ಯಾಂಕು, ಇಲ್ಲಿ ಬೈ ಬ್ಯಾಂಕು ಬರ್ಕೊಳ್ಳಿ. ಬ್ಯಾಂಕೇ ಯಾಕೆ ಬರೀಬೇಕು? ಕ್ಯಾಶ್ ಇಲ್ಲಿ ಏನು ಅಕೌಂಟ್ ಕೇಳಿರ್ತಾರೆ ಅದನ್ನು ಬರೀರಿ. ಬ್ಯಾಂಕ್ ಅಕೌಂಟ್ ಪ್ರಿಪೇರ್ ಮಾಡಿ ಕೇಳಿದಾರಲ್ಲ, ಸೊ ಟು ಬ್ಯಾಂಕು ಬೈ ಬ್ಯಾಂಕು ಬರೀರಿ ಅಡ್ಜಸ್ಟ್ಮೆಂಟ್ ಮಾಡುವಾಗ, ಆಯಿತಾ? ಹೆಡ್ಡಿಂಗು ಇವಾಗ ಏನು ಮಾಡೋಣ? ಕ್ರೆಡಿಟಾರ್ಸು ಮತ್ತು ಬಿಲ್ಸ್ ಪೇಯಬಲ್ ಹೆಡ್ಡಿಂಗ್ ಬರ್ಕೊಳ್ಳಿ. ಕ್ರೆಡಿಟಾರ್ಸ್ ಬಿಲ್ಸ್ ಪೇಯಬಲ್ ಬರ್ಕೊಳ್ಳಿ. ಕ್ರೆಡಿಟಾರ್ಸ್ ಎಷ್ಟಿದೆ ಅಮೌಂಟು? 30,000 ಇದೆ, 30,000 ಬರ್ಕೊಳ್ಳಿ. ಬಿಲ್ಸ್ ಪೇಯಬಲ್ ಎಷ್ಟಿದೆ? 20,000 ಬರ್ಕೊಳ್ಳಿ. ಎರಡನ್ನೂ ಬರ್ಕೊಂಡಾಯಿತು. ಯಾಕೆ ಎರಡನ್ನೂ ಬರ್ಕೊಂಡ್ವಿ ಅಂತ ಹೇಳಿದ್ರೆ ಎರಡಕ್ಕೂ ಸೇಮ್ ಪರ್ಸೆಂಟೇಜು ಡಿಸ್ಕೌಂಟ್ ಇದೆ, 5% ಡಿಸ್ಕೌಂಟು. 5% ಅಂತ ಹೇಳಿದ್ರೆ 30,000ಕ್ಕೆ ಎಷ್ಟಾಗುತ್ತೆ? 1,500 ಆಗುತ್ತೆ. ಅದನ್ನು ಗೊತ್ತಿರಬೇಕು ನಿಮಗೆ. ನೆಕ್ಸ್ಟು ಬಿಲ್ಸ್ ಪೇಯಬಲ್ಲು 20,000ಕ್ಕೆ 5% ಎಷ್ಟಾಗುತ್ತೆ ನೋಡಬೇಕು. ಆನಂತರ ಉಳಿದಿರೋ ಅಮೌಂಟನ್ನು 5%, 20,000ಕ್ಕೆ 10% ಅಂತ ಹೇಳಿದ್ರೆ 2,000, 5% ಅಂತ ಹೇಳಿದ್ರೆ 1,000. ಅಂದರೆ 20,000ದಲ್ಲಿ 1,000 ಹೋದರೆ 19,000, 30,000ದಲ್ಲಿ 1,500 ಹೋದರೆ 28,500. ಎರಡನ್ನೂ ಇನ್ನರ್ ಕಾಲಮಲ್ಲಿ ಬರ್ಕೊಂಡು ಡೈರೆಕ್ಟಾಗಿ ಔಟರ್ ಕಾಲಮಿಗೆ ಬರೀರಿ. ಇದು ಮೇಯ್ನ್ ಅಮೌಂಟ್, ಇದು ನಮಗೆ ಬೇಕು. ಈ 47,500 ಏನಿದೆಯಲ್ಲ, ಇದು ಮೇಯ್ನ್ ಅಮೌಂಟು. ಇದು ನಾವು ಎಲ್ಲಿ ಎಂಟ್ರಿ ಮಾಡ್ತೀವಿ ಅಂತ ಹೇಳಿದ್ರೆ ಬ್ಯಾಂಕ್ ಅಕೌಂಟಿನ ಕ್ರೆಡಿಟ್ ಸೈಡಲ್ಲಿ ಬೈ ರಿಯಲೈಸೇಷನ್ ಅಕೌಂಟ್ ಅಂತ ಎಂಟ್ರಿ ಮಾಡಬೇಕು. ಯಾಕಂದರೆ ರಿಯಲೈಸೇಷನ್ ಅಕೌಂಟಿಂದ ಬಂದಿರೋ ಅಂಥದ್ದು ಅಂತ, ಅಂದರೆ ರಿಯಲೈಸೇಷನ್ ಅಕೌಂಟಿಂದ ಹೋಗಿರುವ ಪ್ರಾಫಿಟ್ ಅಲ್ಲ ಇದು. ಲಯಬಿಲಿಟಿಯನ್ನು ಪೇಮೆಂಟ್ ಮಾಡಿದ್ದೀವಿ. ಏನು ಕೊಡೋದಿತ್ತು ಕ್ರೆಡಿಟರ್ಸಿಗೆ, ಏನು ಕೊಡೋದಿತ್ತು ಅದು ಬಿಲ್ಸ್ ಪೇಯಬಲ್ ಏನಿತ್ತು ಅದು ಕ್ಲಿಯರ್ ಮಾಡಿದ್ದೀವಿ. ಲಯಬಿಲಿಟಿ ಕ್ಲಿಯರ್ ಆಗಿದೆ ಅನ್ನೋದಕ್ಕೆ ಎಂಟ್ರಿ, ಗೊತ್ತಾಯ್ತಾ? ನೆನ್ಪಿಟ್ಕೋಬೇಕಿದು. ನೆಕ್ಸ್ಟು ಕಾಸ್ಟ್ ಆಫ್ ಡಿಸಲ್ಯೂಷನ್ ಅಂತ ಇದೆ. ಡೈರೆಕ್ಟಾಗಿ ಲಯಬಿಲಿಟಿ ಅಂತ ಕನ್ಸಿಡರ್ ಮಾಡಿ ಅಡ್ಜಸ್ಟ್ಮೆಂಟಲ್ಲಿರೋ ಲಯಬಿಲಿಟಿ ಡೆಬಿಟ್ ಸೈಡು ಕಾಸ್ಟ್ ಆಫ್ ಡಿಸಲ್ಯೂಷನ್ ಅಂತ ಬರೆದು ಏನು ಅಮೌಂಟ್ ಇದೆ ಅದನ್ನು ಔಟರ್ ಕಾಲಮಲ್ಲಿ ಬರೀರಿ. ಓಕೆ, ನಾವು ಟ್ರಾನ್ಸ್ಫರ್ ಮಾಡೋದು ಕ್ರೆಡಿಟಾರ್ಸು ಬಿಲ್ಸ್ ಪೇಯಬಲ್ಲು ಮಾತ್ರ. ಇದು ಇಂಪಾರ್ಟೆಂಟು, ಅದಕ್ಕೋಸ್ಕರ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಮೇಯ್ನ್ ಲಯಬಿಲಿಟಿ ಇದು ಕ್ರೆಡಿಟಾರ್ಸು ಬಿಲ್ಸ್ ಪೇಯಬಲ್ಲು. ಅದಕ್ಕೆ ಇದನ್ನು ಮಾತ್ರ ಟ್ರಾನ್ಸ್ಫರ್ ಮಾಡ್ತೀವಿ. ಇಲ್ಲಿ ಎಂಟ್ರಿ ಮಾಡಿದ್ವಿ, ಅಲ್ಲಿಗೆ ಮುಗೀತು. ಅಡ್ಜಸ್ಟ್ಮೆಂಟು ಮುಗೀತು. ನೆಕ್ಸ್ಟ್ ಇಲ್ಲಿ ಏನೇನು ಟ್ರಾನ್ಸ್ಫರ್ ಆಗಬೇಕಿತ್ತು ಅದೆಲ್ಲ ಮುಗೀತು, ಹೌದಾ? ಓಕೆ, ಇವಾಗ ನಿಮಗೊಂದು ಡೌಟ್ ಬರಬೇಕು, ಮೇಡಮ್ ಅಡ್ಜಸ್ಟ್ಮೆಂಟಲ್ಲಿರೋದಕ್ಕೆಲ್ಲ ಡಬಲ್ ಎಂಟ್ರಿ ಅಲ್ವಾ? ಹಾಗಾದರೆ ಎಲ್ಲದಕ್ಕೂ ಡಬಲ್ ಎಂಟ್ರಿ ಆಗಿದೆಯಾ, ಡಬಲ್ ಎಫೆಕ್ಟ್ ಆಗಿದೆಯಾ ಅಂತ ಹೇಳ್ಕೊಂಡು ನೀವು ಕೇಳಬೇಕು. ಡಬಲ್ ಎಫೆಕ್ಟ್ ಯಾವಾಗ ಆಗುತ್ತೆ ಅಂತ ಹೇಳಿದ್ರೆ ಇಲ್ಲಿರುವ ಟೋಟಲ್ನ ನಾವು ಕ್ಯಾರಿ ಮಾಡಿದಾಗ ಅದು ಡಬಲ್ ಎಫೆಕ್ಟ್ ಆದಾಗೆ ಅಲ್ವಾ? ಟೋಟಲ್ನ ನಾವೇನು ಮಾಡ್ತೀವಿ? ಕ್ಯಾರಿ ಮಾಡ್ತೀವಿ. ಆದರೆ ಇಲ್ಲಿ ಮಷಿನರಿ ಮತ್ತು ಫರ್ನಿಚರ್ನ ಅಕ್ವೈರ್ ಮಾಡ್ಕೊಳ್ಳೋದನ್ನು ನಾವು ಎಲ್ಲಿಗೆ ಟ್ರಾನ್ಸ್ಫರ್ ಮಾಡ್ತೀವಿ ಅಂತ ಹೇಳಿದೆ ನಾನು? ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಎಂಟ್ರಿ ಕೊಡ್ತೀವಿ ಅಂತ ಹೇಳಿದೆ. ಅಲ್ಲಿಗೆ ಅದು ಒಂದೇ ಎಂಟ್ರಿ ಆಗೋದು. ಹಾಗಾಗಿ ನಾವು ಅದಕ್ಕೆ ಇನ್ನೇನು ಮಾಡಬೇಕು? ಇನ್ನೊಂದು ಎಂಟ್ರಿಯನ್ನು ಎಲ್ಲಿ ಕೊಡಬೇಕು? ರಿಯಲೈಸೇಷನ್ ಅಕೌಂಟಲ್ಲೇ ಕೊಡಬೇಕು. ನೆನ್ಪಿಟ್ಕೊಳ್ಳಿ, ಟೇಕನ್ ಓವರು ಇದ್ದೇ ಇರುತ್ತೆ ಯಾವುದಾದ್ರೂ ಪಾಯಿಂಟ್. ಓಕೆ, ಇವಾಗ ಫರ್ನಿಚರು ಮಷಿನರಿ ಏನು? ಅಸೆಟ್ಟು. ಅಡ್ಜಸ್ಟ್ಮೆಂಟಲ್ಲಿರೋ ಬ್ಯಾಲೆನ್ಸ್ ಶೀಟಲ್ಲಿರೋ ಅಸೆಟ್ ಎಲ್ಲ ಡೆಬಿಟ್ ಸೈಡು, ಅಡ್ಜಸ್ಟ್ಮೆಂಟಲ್ಲಿರೋ ಅಸೆಟ್ಸ್ ಎಲ್ಲ ಕ್ರೆಡಿಟ್ ಸೈಡ್. ರೂಲ್ಸ್ ಅಲ್ವಾ? ಸೊ ಏನು ಮಾಡ್ತೀರಾ ಇವಾಗ? ನೇಮ್ ಹಾಕಿ, ಶ್ರುತೀಸ್ ಫರ್ನಿಚರ್ ಅಂತ ಹಾಕಿ, ಶಿಲ್ಪ ಫರ್ನಿಚರ್ ಅಂತ ಹಾಕಿ, ಏನಿದೆ ಅಮೌಂಟು ಆ್ಯಸ್ ಇಟ್ ಈಸ್ ರಿಯಲೈಸೇಷನ್ ಅಕೌಂಟಲ್ಲಿ ಬರೀರಿ. ಅರ್ಥ ಆಯ್ತಲ್ಲ? ಇದು ಸಿಂಪಲ್. ಅವ್ರ ನೇಮ್ ಹಾಕಿ ಫರ್ನಿಚರ್ ಅಂತ ಹಾಕಿ ಬರೀರಿ. ಓಕೆ, ಆ ಅಮೌಂಟನ್ನು ಹೊರಗಡೆ ಔಟರ್ ಕಾಲಮಿಗೆ ಎಂಟ್ರಿ ಮಾಡಿದ್ರಾಯ್ತು. ಇನ್ನೊಂದು ಎಂಟ್ರಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಿಗೆ ಹೋಗುತ್ತೆ, ಗೊತ್ತಾಯ್ತಲ್ಲ? ಸೊ ಇವಾಗ ನಾವೇನು ಮಾಡೋಣ? ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ನ ಓಪನ್ ಮಾಡೋಣ. ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಓಪನ್ ಮಾಡುವಾಗ ಹೆಡ್ಡಿಂಗು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂತ ಹಾಕ್ತೀವಿ. ಹೆಡ್ಡಿಂಗ್ನ ಹಾಕಿ ಎಷ್ಟು ಜನ ಪಾರ್ಟ್ನರ್ ಇದ್ದಾರೆ ಅವ್ರಿಗೆ 3 ಜನಕ್ಕೂ ಕೂಡ 3 ಕಾಲಮ್ನ ಓಪನ್ ಮಾಡ್ತೀವಿ. ಆ್ಯಂಡ್ ಗೊತ್ತಿದೆ, ಪಾರ್ಟ್ನರ್ಸಿಗೆ ಬರುವಂತಹ ಪ್ರಾಫಿಟ್ ಎಲ್ಲ ಡೆಬಿಟ್ ಸೈಡ್ ಎಂಟ್ರಿ ಆಗುತ್ತೆ. ಓಕೆನಾ?
ಬಿಸ್ನೆಸ್ಸಿಗೆ ಬರುವಂಥ ಅಮೌಂಟ್ ಎಲ್ಲ ಕ್ರೆಡಿಟ್ ಸೈಡ್ ಎಂಟ್ರಿ ಆಗುತ್ತೆ. ಇದು ನಾನು ಹೇಳ್ಕೊಡೋ ರೂಲ್ಸು. ಬೇಕಿದ್ದರೆ ಇನ್ನೊಂದು ರೀತಿಲಿ ತಿಳ್ಕೊಬೋದು. ವ್ಯಾಲ್ಯೂ ಕಡಿಮೆ ಆಗ್ತಾ ಬರ್ತಿದೆ, ಡಿಕ್ರೀಸ್ ಆಗ್ತಾ ಬರ್ತಿದೆ ಅಂತ ಹೇಳಿದ್ರೆ ಇವಾಗ 1 by 1 ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಿಗೆ ಏನೇನು ಬರಬೇಕು ಅದು ಬರೋಣ. ಅಡ್ಮಿಷನ್ ರಿಟೈರ್ಮೆಂಟು ಮಾಡಿದವ್ರಿಗೆ ತಕ್ಷಣ ಗೊತ್ತಿರುತ್ತೆ, ಅದರಲ್ಲಿ ಪಕ್ಕ ಇದ್ದವರಿಗೆ ಫಸ್ಟ್ ಒನ್ನೇ ಬೈ ಬ್ಯಾಲೆನ್ಸ್ ಬ್ರಾಡ್ ಡೌನ್ ಏನು ಅಂತ ಹೇಳಿದ್ರೆ ಓಲ್ಡ್ ಪಾರ್ಟ್ನರ್ಸ್ ಏನಿರ್ತಾರಲ್ಲ 3 ಜನ, ಅಷ್ಟು ಜನದ್ದು ಪಾರ್ಟ್ನರ್ಸ್ ಅಮೌಂಟನ್ನು ಇಲ್ಲಿ ಬರೆದ್ರೆ ಆಯಿತು, ಎಂಟ್ರಿ ಮಾಡಿದ್ರೆ ಆಯಿತು. ಅಡ್ಮಿಷನಲ್ಲಿ ಇಬ್ಬರದೇ ಮಾಡ್ತೀವಿ, ರಿಟೈರ್ಮೆಂಟಲ್ಲಿ 3 ಜನದ್ದು ಮಾಡ್ತೀವಿ, ಡಿಸೊಲ್ಯೂಷನಲ್ಲೂ 3 ಜನ ಪಾರ್ಟ್ನರ್ಸು 3 ಜನನೂ ಸೇರಿ ಶಟ್ ಡೌನ್ ಮಾಡ್ತಾ ಇದ್ದಾರೆ ಬಿಸ್ನೆಸ್ಸಿನ, 3 ಜನದ್ದು ಕ್ಯಾಪಿಟಲ್ ಬರೀಬೇಕು. ಇದು ಎಲ್ಲಿರುತ್ತೆ? ಬ್ಯಾಲೆನ್ಸ್ ಶೀಟಲ್ಲಿ ಇರುತ್ತೆ ಅಷ್ಟೇ. ಇದೇನಿದೆ ಆ್ಯಸ್ ಇಟ್ ಈಸ್ ಅಮೌಂಟ್ ಬರೆಯೋದು. ಇದು ಎಲ್ಲೂ ಬಂದಿರಲಿಲ್ಲ ಇಷ್ಟೋ ತನಕ, ನೆನಪಿತ್ತಲ್ವ ಹೇಳಿದ್ದೆ, ಎಂಟ್ರಿ ಮಾಡೋದು 3 ಜನದ್ದು. ನೆಕ್ಸ್ಟ್ ಇದಾದ್ರ ಮೇಲೆ ಬೈ ರಿವ್ಯಾಲ್ಯೂಯೇಷನ್ ಅಕೌಂಟ್ ಅಂತ ಇದೆ, ಬೈ ರಿವ್ಯಾಲ್ಯೂಯೇಷನ್ ಅಕೌಂಟ್. ಹೌದಾ? ಇಲ್ಲೇನು ಮಾಡಬೇಕು? ಈಗ 3 ಜನಕ್ಕೂ ಕೂಡ ಓಲ್ಡ್ ರೇಷಿಯೋ ಪ್ರಕಾರ ಏನು ಪ್ರಾಫಿಟ್ನ ಹಂಚಬೇಕು. ಈ ಪ್ರಾಫಿಟ್ ಎಲ್ಲಿ ಬಂತು ಅಂತ ಹೇಳಿದ್ರೆ ರಿಯಲೈಸೇಷನ್ ಅಕೌಂಟನ್ನು ಕ್ಲೋಸ್ ಮಾಡಿದಾಗ ಬಂದಿರುತ್ತೆ. ಇವಾಗ ಏನು ಮಾಡ್ತೀರಾ? ರಿಯಲೈಸೇಷನ್ ಅಕೌಂಟಲ್ಲಿ ಡೆಬಿಟ್ ಸೈಡು ಕ್ರೆಡಿಟ್ ಸೈಡು ಏನಿದೆ ಟೋಟಲ್ಲು ಅದನ್ನು ನೋಡ್ತೀರಾ. ಅಫ್ಕೋರ್ಸ್ ಆಲ್ಮೋಸ್ಟ್ 99% ಕ್ರೆಡಿಟ್ ಸೈಡೇ ಜಾಸ್ತಿ ಇರುತ್ತೆ, ಅದನ್ನು ಟೋಟಲ್ ಮಾಡ್ತೀರಾ. ಇಲ್ಲಿ 2,06,500 ಬಂದಿದೆ, ಬೋತ್ ಸೈಡು ಅದನ್ನು ಎಂಟ್ರಿ ಮಾಡಿದ್ರ ಮೇಲೆ ಇಲ್ಲಿ ಏನಿದೆ ಅಮೌಂಟು ಇಷ್ಟೂ ಕೂಡ ಅಮೌಂಟಲ್ಲಿ ಲೆಸ್ ಮಾಡಿದಾಗ ನಿಮಗೆ ಡಿಫ್ರೆನ್ಸ್ ಅಮೌಂಟು ಸಿಗುತ್ತೆ. ಈ ಡಿಫ್ರೆನ್ಸ್ ಅಮೌಂಟನ್ನು 3 ಜನ ಪಾರ್ಟ್ನರ್ಸಿಗೂ ಅಕಾರ್ಡಿಂಗ್ ಟು ಓಲ್ಡ್ ರೇಷಿಯೋ ಏನು ಮಾಡಬೇಕು? ಡಿಸ್ಟ್ರಿಬ್ಯೂಟ್ ಮಾಡಬೇಕು, ಶೇರ್ ಮಾಡಬೇಕು. ನೇಮ್ ಬರ್ಕೊಳ್ಳಿ, ಶ್ರುತಿ, ಶಿಲ್ಪಾ, ಶ್ರೇಯಾ ಬರ್ಕೊಳ್ಳಿ. ಎಲ್ಲರದು ಕೂಡ ರೇಷನ ಬರ್ಕೊಳ್ಳಿ. 2/5, 2/5, 1/5 ಗೊತ್ತಿದೆಯಲ್ಲ. 2:2:1 ಕೊಟ್ಟಿದ್ದಾರೆ. 2+2+1 ಅಂತ ಹೇಳಿದ್ರೆ ಅಲ್ಲಿ 5 ಆಯಿತು. 2/5, 2/5, 1/5 ಬರ್ಕೊಳ್ಳೋದು. ಅದನ್ನು ಡಿವೈಡ್ ಮಾಡಿದಾಗ ಹೇಗೆ? 5,500 ಇಂಟು 2/5, 5,500 ಇಂಟು 2/5, 5,500 ಇಂಟು 1/5 ಬರ್ಕೊಂಡಾಗ ಈ ಅಮೌಂಟ್ ಬರುತ್ತೆ. ಇದು ಪ್ರಾಫಿಟ್. ಡೆಬಿಟ್ ಸೈಡ್ ಡಿಫ್ರೆನ್ಸ್ ಅಮೌಂಟ್ ಬಂದಿದೆ, ಪ್ರಾಫಿಟ್. ಕ್ರೆಡಿಟ್ ಸೈಡ್ ಡಿಫ್ರೆನ್ಸ್ ಅಮೌಂಟ್ ಬಂದಿದ್ರೆ ಲಾಸ್ ಆಗ್ತಿತ್ತು, ಅದನ್ನು ನೀವು ಇಲ್ಲಿ ಕ್ರೆಡಿಟ್ ಇದ್ದರೆ ಇಲ್ಲಿ ಡೆಬಿಟಿಗೆ ಟ್ರಾನ್ಸ್ಫರ್ ಮಾಡಬೇಕಾಗಿತ್ತು. ರಿವ್ಯಾಲ್ಯೂಯೇಷನ್ ಅಕೌಂಟ್ ಅಂತ ಡೆಬಿಟಿಗೆ ಟ್ರಾನ್ಸ್ಫರ್ ಮಾಡಬೇಕು. ಡೆಬಿಟ್ ಸೈಡ್ ಡಿಫ್ರೆನ್ಸ್ ಬಂದಿದೆ, ಕ್ರೆಡಿಟ್ ಸೈಡಿಗೆ ಟ್ರಾನ್ಸ್ಫರ್ ಮಾಡಿ. ಆಲ್ಮೋಸ್ಟ್ ಅಕೌಂಟೆನ್ಸಿಯಲ್ಲಿ ಎಲ್ಲ ಆಪೋಸಿಟ್ ಎಂಟ್ರಿನೇ ಇರುತ್ತೆ. ಓಕೆ, ಇವಾಗ ಏನು ಮಾಡ್ತೀರಾ? ಬೈ ರಿವ್ಯಾಲ್ಯೂಯೇಷನ್ ಅಕೌಂಟ್ ಪ್ರಾಫಿಟ್ ಬಂದಿದೆ, ಅದನ್ನು 3 ಜನಕ್ಕೂ ಹಂಚಿರೋದು ಏನು ಇಲ್ಲಿ ಬರ್ದಿದ್ರಿ ಅದನ್ನೇ ಆ್ಯಸ್ ಇಟ್ ಈಸ್ ಇಲ್ಲಿ ಎಂಟ್ರಿ ಮಾಡಿ. ನೆಕ್ಸ್ಟ್ ಇನ್ನೊಂದು ಬ್ಯಾಲೆನ್ಸ್ ಶೀಟಲ್ಲಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಿಗೆ ಬರೋದು ಹೇಳಿದೆ, ಯಾವುದು? ಜನರಲ್ ರಿಸರ್ವ್ ಬರುತ್ತೆ ಅಂತ ಹೇಳಿದ್ದೆ. ಜನರಲ್ ರಿಸರ್ವ್ ಅಂತ ಬರೆಯೋದು, ಅದನ್ನು ಕೂಡ ಜನರಲ್ ರಿಸರ್ವ್ 10,000 ಇದೆ. 10,000 ಇಂಟು 2/5, 10,000 ಇಂಟು 2/5, 10,000 ಇಂಟು 1/5 ಮಾಡೋದು. ಬಂದಿರೋ ಅಮೌಂಟನ್ನು ಎಂಟ್ರಿ ಮಾಡ್ತಾ ಹೋಗೋದು. 4,000, 2,000. ಇದು ಸ್ವಲ್ಪ ಕ್ಯಾಲ್ಕುಲೇಟರ್ ಮಾಡುವಾಗ ತಲೆ ಓಡಿಸಿದ್ರೆ ಗೊತ್ತಾಗುತ್ತೆ. ಇಬ್ಬರದು ಒಂದೇ ರೇಷಿಯೋ ಇದ್ದಾಗ ಇಬ್ಬರಿಗೂ ಒಂದೇ ಅಮೌಂಟ್ ಬರುತ್ತೆ. 10,000ದಲ್ಲಿ ಒಬ್ಳಿಗೆ 4,000 ಬಂದ್ರ ಮೇಲೆ ಇನ್ನೊಬ್ಳಿಗೂ 2 ಅಂದಾಗ 4,000ನೇ ಬರುತ್ತೆ. ಅಲ್ಲಿಗೆ 10,000ದಲ್ಲಿ 4 ಹೋದರೆ 8, ಉಳಿದಿರೋದು 2,000 ಇಲ್ಲಿ ಬಂದೋಯ್ತು. ಈ ರೀತಿ ಮಾಡಿದಾಗ ಟೈಮ್ ಕೂಡ ಸೇವ್ ಆಗುತ್ತೆ. ಓಕೆ, ಅಲ್ಲಿಗೆ ಪಾರ್ಟ್ನರ್ಸ್ ಕ್ಯಾಪಿಟಲ್ 3 ಆಯಿತು. ಇನ್ನು ಯಾವುದಿದ್ರೆ ಬರ್ತಿತ್ತು ಅಂತ ಹೇಳಿದೆ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಿಗೆ? ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಇದ್ದಿದ್ರೆ ಇಲ್ಲಿ ಅಸೆಟ್ ಸೈಡ್ ಇದ್ದಿದ್ರೆ ಡೆಬಿಟ್ ಸೈಡ್ ಬರ್ತಾ ಇತ್ತು, ಲಯಬಿಲಿಟಿ ಸೈಡ್ ಇದ್ದಿದ್ರೆ ಕ್ರೆಡಿಟ್ ಸೈಡ್ ಬರ್ತಾ ಇತ್ತು. ಬಟ್ ಈ ಪ್ರಾಬ್ಲಮಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟು ಇಲ್ಲ, ಸೊ ಅದರ ಅವಶ್ಯಕತೆ ಇಲ್ಲ. ಇವಾಗ ಏನು ಮಾಡೋಣ ಅಂತ ಹೇಳಿದ್ರೆ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಿಗೆ ಅಡ್ಜಸ್ಟ್ಮೆಂಟಲ್ಲಿ ಒಂದು ಹೋಗೋದಿದೆ. ಫರ್ನಿಚರು ಮಷಿನರಿ ಟೇಕ್ ಓವರ್ ಮಾಡಿದ್ದು, ಇದನ್ನು ಡೆಬಿಟ್ ಸೈಡಿಗೆ ಎಂಟ್ರಿ ಮಾಡಬೇಕು ಅಂತ ಹೇಳಿದ್ದೆ. ಪಾರ್ಟ್ನರ್ಸ್ ಡೆಬಿಟ್ ಸೈಡೇ ಎಂಟ್ರಿ ಹೇಗೆ ಮಾಡಬೇಕು ಅಂತ ಹೇಳಿದ್ರೆ ಅವ್ರು ತೊಗೊಂಡು ಹೋಗ್ತಾ ಇದ್ದಾರೆ, ಅವ್ರಿಗೆ ಬರ್ತಾ ಇರೋ ಪ್ರಾಫಿಟ್ ಅದು ತೊಗೊಂಡು ಹೋಗ್ತಿದ್ದಾರೆ ಅಂತ ಹೇಳಿದ್ರೆ, ಈಗ ಮಷಿನರಿ ತೊಗೊಂಡು ಹೋದ್ರು ಒಂದೇ, ಮಷಿನರಿ ಅಮೌಂಟ್ ತೊಗೊಂಡು ಹೋದ್ರು ಒಂದೇ. ಸೊ ಮಷಿನರಿ ತೊಗೊಂಡು ಹೋಗ್ತಾ ಇದ್ದಾರೆ, ಅದು ಪ್ರಾಫಿಟ್ಟು. ಆ ಪ್ರಾಫಿಟ್ ಅಮೌಂಟನ್ನು ನಾವು ಡೆಬಿಟ್ ಸೈಡೇ ಎಂಟ್ರಿ ಮಾಡೋದು. ಓಕೆನಾ? ಪಾರ್ಟ್ನರ್ಸಿನ ಅಕೌಂಟ್ ಬ್ಯಾಲೆನ್ಸು ಇನ್ಕ್ರೀಸ್ ಆಗ್ತಾ ಇದ್ದರೆ ಅದನ್ನು ಡೆಬಿಟ್ ಸೈಡ್ ಎಂಟ್ರಿ ಮಾಡಬೇಕು. ಅಂಡರ್ಸ್ಟ್ಯಾಂಡ್? ಇವಾಗ ಏನಾಯಿತು ಅಂತ ಹೇಳಿದ್ರೆ ಟು ರಿಯಲೈಸೇಷನ್ ಅಕೌಂಟಿಂದನೇ ಬಂದಿರೋದಿದು. ರಿಯಲೈಸ್ ಮಾಡಿದಾಗ ಬಿಸ್ನೆಸ್ಸಿನ ಅಸೆಟ್ಸನ್ನ ರಿಯಲೈಸ್ ಮಾಡಿದಾಗ ಬಂದಿರುವಂತಹ ಅಸೆಟ್ಟು ಪ್ರಾಫಿಟ್ ಇದು. ಹಾಗಾಗಿ ಟು ರಿಯಲೈಸೇಷನ್ ಅಕೌಂಟ್ ಅಂತ ಬರೆದು ತೊಗೊಂಡು ಹೋಗ್ತಿರೋದು ಯಾರು? ಶ್ರುತಿ ಮಷಿನರಿ ತೊಗೊಂಡು ಹೋಗ್ತಾ ಇರೋದು, ಶಿಲ್ಪ ಫರ್ನಿಚರ್ ತೊಗೊಂಡು ಹೋಗ್ತಿರೋದು. ಒಂದು ಅಮೌಂಟ್ ಇದೆಯಲ್ಲ ಆ ಅಮೌಂಟನ್ನು ಬರೀರಿ. ಶ್ರೇಯ ಏನು ತೊಗೊಂಡು ಹೋಗ್ತಾ ಇಲ್ಲ, ನಿಲ್ಲು. ಅಲ್ಲಿಗೆ ಇದು ಮುಗೀತು. ಇವಾಗ ಏನು ಮಾಡಬೇಕು? ಟೋಟಲ್ ಮಾಡಬೇಕು. ಟೋಟಲ್ ಮಾಡಿದಾಗ ಒಂದು ಅಮೌಂಟ್ ಬರುತ್ತೆ, ಅದನ್ನು ಎರಡೂ ಕಡೆಯೂ ಕೂಡ ಎಂಟ್ರಿ ಮಾಡಬೇಕು. ಎಂಟ್ರಿ ಮಾಡಿದಾಗ ಈ 20,000 ಆಲ್ರೆಡಿ ತೊಗೊಂಡ್ಬಿಟ್ಟಿದ್ದಾರಲ್ಲ ಅದನ್ನು ಲೆಸ್ ಮಾಡಿ, 20,000 ತೊಗೊಂಡಿರೋದು ಲೆಸ್ ಮಾಡಿ, ಡಿಫ್ರೆನ್ಸ್ ಅಮೌಂಟ್ ಏನು ಬರುತ್ತಲ್ಲ ಇದು ಬ್ಯಾಂಕ್ ಅಕೌಂಟಿಗೆ ಹೋಗುತ್ತೆ. ಡಿಫ್ರೆನ್ಸ್ ಅಮೌಂಟ್ ಏನಿದೆ ಬ್ಯಾಂಕ್ ಅಕೌಂಟಿಗೆ ಹೋಗುತ್ತೆ. ಅಂದರೆ ಈ ಅಮೌಂಟನ್ನು ಅವ್ರು ತೊಗೊಂಡು ಹೋಗ್ತಾರೆ. ಓಕೆ, ಇವಾಗ ಬ್ಯಾಂಕ್ ಅಕೌಂಟ್ ಮಾಡುವಾಗ ಒಂದು ರೂಲ್ಸ್ ಹೇಳ್ಬಿಡ್ತೀನಿ ಕೇಳಿ. ಬ್ಯಾಂಕ್ ಅಕೌಂಟ್ ಫಸ್ಟ್ ಓಪನಿಂಗ್ಗೆ ನೀವೇನು ಮಾಡಬೇಕು? ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್, ಡೆಬಿಟ್ ಸೈಡು ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್ ಅಂತ ತೊಗೋಬೇಕು. ಇದು ಯಾವ ಬ್ಯಾಲೆನ್ಸು ಅಂತ ಹೇಳಿದ್ರೆ ನಾನು ಆಲ್ರೆಡಿ ಹೇಳಿದ್ನಲ್ಲ, ಬ್ಯಾಲೆನ್ಸ್ ಶೀಟಿನ ಅಸೆಟ್ ಸೈಡಲ್ಲಿ ಕ್ಯಾಶ್ ಇನ್ ಹ್ಯಾಂಡ್ ಅಥವಾ ಕ್ಯಾಶ್ ಎಟ್ ಬ್ಯಾಂಕ್ ಅಂತ ಇರುತ್ತೆ.
ಅದನ್ನು ನಾವು ಬ್ಯಾಂಕ್ ಅಕೌಂಟ್ ಅಥವಾ ಕ್ಯಾಶ್ ಅಕೌಂಟಿಗೆ ತಗೋಬೇಕು. ಈ ಪ್ರಾಬ್ಲಮಲ್ಲಿ ಕ್ಯಾಶ್ ಎಟ್ ಬ್ಯಾಂಕ್ ಇದೆ, ಸೊ ಬ್ಯಾಂಕ್ ಅಕೌಂಟ್ ಪ್ರಿಪೇರ್ ಮಾಡಿದ್ದೀವಿ, 6,000 ರೂಪಾಯಿ ಎಂಟ್ರಿ ಮಾಡಿದ್ದೀವಿ. ಓಕೆನಾ? ಎಂಟ್ರಿ ಮಾಡಿದ್ರ ಮೇಲೆ ಇವಾಗ ಬ್ಯಾಂಕ್ ಅಕೌಂಟಿನ ಎರಡೂ ಸೈಡು ಅಸೆಟ್ಸನ್ನ ರಿಯಲೈಸ್ ಮಾಡಿರೋದು ಮತ್ತು ಲಯಬಿಲಿಟೀಸ್ನ ರಿಯಲೈಸ್ ಮಾಡಿರೋದು ತಗೋಬೇಕು. ಎರಡೂ ಕೂಡ ರಿಯಲೈಸ್ ಮಾಡಿದ್ದೀವಿ. ಅಸೆಟ್ಸನ್ನು ಕೂಡ ಇಲ್ಲಿ ಕ್ರೆಡಿಟಾರ್ಸು ಬಿಲ್ಸ್ ಪೇಬಲ್ ರಿಯಲೈಸ್ ಮಾಡಿದ್ದೀವಿ, ಆಮೇಲೆ ಇಲ್ಲಿ ಈ ಲಯಬಿಲಿಟೀಸ್ನ ಈ ಕಡೆ ಅಸೆಟ್ಸನ್ನು ಕೂಡ ರಿಯಲೈಸ್ ಮಾಡಿದ್ದೀವಿ. ತಗೊಳ್ಳುವಾಗ ಏನು ಮಾಡಬೇಕು ಅಂತ ಹೇಳಿದ್ರೆ ಆಪೋಸಿಟ್ ಎಂಟ್ರಿ ತಗೋಬೇಕು. ಇಲ್ಲಿ ನೋಡಿ, ಕ್ರೆಡಿಟ್ ಸೈಡ್ ರಿಯಲೈಸ್ ಮಾಡಿರುವ ಅಸೆಟ್ಸ್ ಅಮೌಂಟನ್ನು 1,21,500 ರೂಪಾಯಿ ಅಸೆಟ್ಸ್ ರಿಯಲೈಸ್ ಮಾಡಿರೋದನ್ನ ಕ್ರೆಡಿಟ್ ಸೈಡನ್ನು ಬ್ಯಾಂಕ್ ಅಕೌಂಟಿನ ಡೆಬಿಟ್ ಸೈಡಿಗೆ ತನ್ನಿ, ಟು ರಿಯಲೈಸೇಷನ್ ಅಕೌಂಟ್ ಅಂತ. ಅದೇ ರೀತಿ ಇಲ್ಲಿ ಡೆಬಿಟ್ ಸೈಡಲ್ಲಿ ರಿಯಲೈಸ್ ಮಾಡಿರುವ ಲಯಬಿಲಿಟೀಸ್ ಅಮೌಂಟನ್ನು 47,500ನ್ನ ಕ್ರೆಡಿಟ್ ಸೈಡಿಗೆ ತನ್ನಿ, ಅಷ್ಟೇ. ಇಲ್ಲಿ ರಿಯಲೈಸ್ ಮಾಡೋದು ಎಷ್ಟು ಇಂಪಾರ್ಟೆಂಟ್ ಅಂತ ಗೊತ್ತಾಯ್ತಲ್ಲ ಇವಾಗ. ಇದನ್ನೇ ನಾವು ಬ್ಯಾಂಕಿಗೆ ತೊಗೊಂಡು ಹೋಗೋದು. ಹಾಗಾಗಿ ಅಸೆಟ್ಸನ್ನು ರಿಯಲೈಸ್ ಮಾಡಬೇಕು, ಲಯಬಿಲಿಟೀಸ್ನು ರಿಯಲೈಸ್ ಮಾಡಬೇಕು. ಲಯಬಿಲಿಟೀಸ್ ರಿಯಲೈಸ್ ಮಾಡಿದ್ದನ್ನು ಆಪೋಸಿಟ್ ತೊಗೊಂಡೋಗಿ ಬ್ಯಾಂಕ್ ಅಕೌಂಟಿನ ಆಪೋಸಿಟ್, ಡೆಬಿಟ್ ಇದ್ದರೆ ಕ್ರೆಡಿಟಿಗೆ ತೊಗೊಂಡೋಗಿ, ಅಸೆಟ್ಸ್ ರಿಯಲೈಸ್ ಮಾಡಿರೋದು ಡೆಬಿಟಿಗೆ ತೊಗೊಂಡೋಗಿ. ಅರ್ಥ ಆಯ್ತಾ? ಇಲ್ಲೇ ಗೊತ್ತಾಗ್ಬಿಡುತ್ತೆ. ಅಸೆಟ್ಸ್ ರಿಯಲೈಸ್ ಮಾಡಿದ್ದು ಯಾವಾಗ ಡೆಬಿಟಿಗೆ ಹೋಗುತ್ತೋ ಅಡ್ಜಸ್ಟ್ಮೆಂಟಲ್ಲಿರೋ ಅಸೆಟ್ಸು ಕ್ರೆಡಿಟಿಗೆ ಬರಬೇಕು ಅನ್ನೋದು ನಿಮಗೆ ಗೊತ್ತಾಗೋಗುತ್ತೆ. ಯಾವುದಾದ್ರು ಒಂದು ಪಾಯಿಂಟ್ ನೆನ್ಪಿಟ್ಕೊಂಡು ಸಾಕು, ಉಲ್ಟಾ ಎಂಟ್ರಿ, ಆಪೋಸಿಟ್ ಎಂಟ್ರಿ ಕೊಡ್ತಾ ಹೋಗ್ಬೋದು. ಓಕೆ, ಇದನ್ನು ಮಾತ್ರ ಯಾವುದೇ ಕಾರಣಕ್ಕೂ ಮರಿಬೇಡಿ. ಅಡ್ಜಸ್ಟ್ಮೆಂಟಲ್ಲಿರುವ ಅಸೆಟ್ಸನ್ನ ಕ್ರೆಡಿಟ್, ಅಡ್ಜಸ್ಟ್ಮೆಂಟಲ್ಲಿರೋ ಲಯಬಿಲಿಟಿ ಡೆಬಿಟ್. ಅಸೆಟ್ಸು ಡೆಬಿಟ್, ಲಯಬಿಲಿಟಿ ಕ್ರೆಡಿಟ್. ಓಕೆ, ಅಲ್ಲಿಗೆ ಬ್ಯಾಲೆನ್ಸ್ ತೊಗೊಂಡಿದ್ದಾಯಿತು. ರಿಯಲೈಸೇಷನು, ಇದು ಅಸೆಟ್ಸ್ ರಿಯಲೈಸ್ಡ್ ಅಂತ ಬರೀರಿ. ಈ ಕಡೆ ರಿಯಲೈಸೇಷನ್ ಅಕೌಂಟಿಗೆ ಇಲ್ಲಿ ಬಿಲ್ಸ್ ಪೇಯಬಲು ಕ್ರೆಡಿಟಾರ್ಸ್ ಅಂತ ಬೇಕಾದರೂ ಬರಿಬೋದು, ಅಥವಾ ಲಯಬಿಲಿಟೀಸ್ ರಿಯಲೈಸ್ಡ್ ಅಂತ ಬೇಕಾದರೂ ಬರಿಬೋದು. ಅಮೌಂಟನ್ನು ಬರೀರಿ. ನೆಕ್ಸ್ಟು ಇನ್ನೊಂದು ರಿಯಲೈಸ್ ಆಗಿದೆ, ಯಾವುದು ಅಂತ ಹೇಳಿದ್ರೆ ಎಕ್ಸ್ಪೆನ್ಸಸ್ಸು. ಲಯಬಿಲಿಟಿ ಅಂದ್ರೆ ಮೇಲೆ ಲಯಬಿಲಿಟಿ, ಕಾಸ್ಟ್ ಆಫ್ ಡಿಸಲ್ಯೂಷನ್ ಏನಿದೆ ಇದು ಲಯಬಿಲಿಟಿ 1,500. ಇವಾಗ ನೀವು ಕೇಳಬಹುದು, ಮೇಡಮ್ ಹಾಗಿದ್ರೆ ಇದು ಮೂರನ್ನು ಒಟ್ಟಿಗೆ ಬರೆದು ಆ್ಯಡ್ ಮಾಡಿ 47,000ಕ್ಕಿಂತ ಎರಡನ್ನೂ ಸೇರಿಸಿ ತಗೋಬಹುದಿತ್ತು ಅಂತ. ಬಟ್ ಇದು ಮೇನ್ ಲಯಬಿಲಿಟಿ, ಹಾಗಾಗಿ ಎಲ್ಲ ಟೈಮು ಕಾಸ್ಟ್ ಆಫ್ ಡಿಸಲ್ಯೂಷನ್ ಇದ್ದೇ ಇರುತ್ತೆ, ಹೇಳೋಕ್ಕಾಗಲ್ಲ. ಹಾಗಾಗಿ ಮೇನ್ ಲಯಬಿಲಿಟಿನ ಸಪ್ರೇಟ್ ರಿಯಲೈಸ್ ಮಾಡಿದ್ದು, ಎಕ್ಸ್ಪೆನ್ಸಸ್ಸನ್ನು ಸಪ್ರೇಟಾಗಿ ತೊಗೊಂಡಿದ್ದೀವಿ ಅಷ್ಟೇ. ಬಟ್ ತಗೋಬೇಕು, ಲಯಬಿಲಿಟಿ ರಿಯಲೈಸ್ ಆಗಿರೋದು ಎಲ್ಲದೂ ಕೂಡ ತಗೋಬೇಕು. ಅಲ್ಲಿಗೆ ಬೈ ರಿಯಲೈಸೇಷನ್ ಅಕೌಂಟು 1,500 ಎಕ್ಸ್ಪೆನ್ಸಸ್. ಇಲ್ಲಿ ಬೇಕಾದರೆ ಕಾಸ್ಟ್ ಆಫ್ ಡಿಸಲ್ಯೂಷನ್ ಅಲ್ಲಿಂದ ತೊಗೊಂಡಿದ್ದು ಅಂತ ಬೇಕಾದರೂ ಬರಿಬೋದು. ನೆಕ್ಸ್ಟ್ ಇನ್ನೊಂದೇನು ಅಂತ ಹೇಳಿದ್ರೆ ಶ್ರೇಯಾಸ್ ಲೋನ್ ಹೇಳಿದ್ದೆ ನೋಡಿ, ಇದೆಲ್ಲದೂ ಆಗಿದೆ. ಇಲ್ಲಿ ಯಾವುದು ಬಿಟ್ಟಿದೆ ಅಂತ ಚೆಕ್ ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ. ಶ್ರೇಯಾ ಲೋನ್ ಒಂದು ಬಿಟ್ಟೋಗಿತ್ತಲ್ಲ, ಶ್ರೇಯಾ ಲೋನ್ ಎಲ್ಲಿಗೆ ತಗೋಬೇಕು ಅಂತ ಹೇಳಿದ್ದೆ, ಬ್ಯಾಂಕ್ ಲೋನಿಗೆ. ಶ್ರೇಯನಿಗೆ ನಾವೇನು ಮಾಡಿದ್ದೀವಿ, ಬ್ಯಾಂಕ್ ಲೋನ್ನ ಪೇ ಮಾಡಿದ್ದೀವಿ, ಫುಲ್ ಪೇಮೆಂಟ್ ಕೊಟ್ಟಿದ್ದೀವಿ, ಅದನ್ನು ಬರಿಬೇಕು. ಬೈ ಶ್ರೇಯಾಸ್ ಲೋನ್ ಪೇಯ್ಡ್ 8,000. ಇದಕ್ಕೆ ಡಬಲ್ ಎಂಟ್ರಿ ಇಲ್ಲ, ಯಾಕಂತ ಹೇಳಿದ್ರೆ ಇದಿರೋದು ಬ್ಯಾಲೆನ್ಸ್ ಶೀಟಲ್ಲಿ ಓನ್ಲಿ ಸಿಂಗಲ್ ಎಂಟ್ರಿ ಇದಕ್ಕೆ. ಅದಕ್ಕೋಸ್ಕರ ಇಲ್ಲಿ ಬ್ಯಾಂಕ್ ಅಕೌಂಟಿಗೆ ಮಾತ್ರ ಬಂದಿದೆ, ಗೊತ್ತಿದೆ ಅಲ್ಲ. ಶ್ರೇಯಾಸ್ ಲೋನ್ ಪೇಯ್ಡ್ ಬರೆದ್ವಿ. ನೆಕ್ಸ್ಟ್ ಇದಾದ್ರ ಮೇಲೆ ಇಲ್ಲಿ ಏನು ಟು ಬ್ಯಾಂಕ್ ಅಂತ ಹೇಳ್ಕೊಂಡು ಶ್ರುತಿ, ಶಿಲ್ಪಾ, ಶ್ರೇಯಾ ಅವ್ರದ್ದು ಡಿಫ್ರೆನ್ಸ್ ಅಮೌಂಟ್ ಬರೆದಿರ್ತೀವಲ್ಲ, ಈ ಅಮೌಂಟನ್ನು ಎಂಟ್ರಿ ಮಾಡಬೇಕು. ಡೆಬಿಟ್ ಸೈಡ್ ಇರೋದು ಕ್ರೆಡಿಟ್ ಸೈಡ್ ಎಂಟ್ರಿ ಮಾಡಬೇಕು. ಅಷ್ಟನ್ನು ಬೈ ಶ್ರುತಿ ಕ್ಯಾಪಿಟಲ್ ಅಕೌಂಟ್, ಶಿಲ್ಪಾ ಕ್ಯಾಪಿಟಲ್ ಅಕೌಂಟ್, ಶ್ರೇಯಾ ಕ್ಯಾಪಿಟಲ್ ಅಕೌಂಟ್ ಅಂತ ಬರೆದು ಈ ಡಿಫ್ರೆನ್ಸ್ ಅಮೌಂಟನ್ನು ಬರಿಬೇಕು. ಓಕೆ, ಕನ್ಫ್ಯೂಸ್ ಮಾಡ್ಕೋಬಾರ್ದು. ಈ ಕ್ಯಾಪಿಟಲ್ನ ನಾವು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಬರಿತೀವಿ. ಇಲ್ಲಿ ಬಂದಿರುವಂತಹ ಡಿಫ್ರೆನ್ಸ್ ಅಮೌಂಟ್ ಏನಿದೆ ಬ್ಯಾಂಕ್ ಅಕೌಂಟ್, ಇದು ಮೇನ್ ಅಮೌಂಟು. ಈ ಅಮೌಂಟನ್ನು ನಾವೆಲ್ಲಿ ಬರಿತೀವಿ, ಬ್ಯಾಂಕ್ ಅಕೌಂಟಿನ ಕ್ರೆಡಿಟ್ ಸೈಡ್ ಬರಿಬೇಕು. ಅಲ್ಲಿಗೆ ಬ್ಯಾಂಕ್ ಅಕೌಂಟಲ್ಲಿ ಏನೇನು ಹೇಗೆ ನಿಮಗೆ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಏನೇನು ಬರುತ್ತೆ ಗೊತ್ತಿದೆ ಅಲ್ಲ. ಬ್ಯಾಂಕ್ ಅಕೌಂಟಲ್ಲಿ ಏನೇನು ಬರುತ್ತೆ ಅಂತ ನೀವು ನೆನ್ಪಿಟ್ಕೋಬಹುದು. ಒಂದು ಅಸೆಟ್ ಸೈಡ್ ಇರೋ ಕ್ಯಾಶ್ ಇನ್ ಹ್ಯಾಂಡ್ ಅಥವಾ ಕ್ಯಾಶ್ ಎಟ್ ಬ್ಯಾಂಕ್ ಬರುತ್ತೆ. ಕ್ಯಾಶ್ ಇನ್ ಹ್ಯಾಂಡ್ ಇದ್ರೆ ಇಲ್ಲಿ ಕ್ಯಾಶ್ ಅಕೌಂಟ್ ಆಗುತ್ತೆ, ಮತ್ತೆ ಕನ್ಫ್ಯೂಸ್ ಮಾಡ್ಕೋಬೇಡಿ. ಕ್ಯಾಶ್ ಎಟ್ ಬ್ಯಾಂಕ್ ಬರುತ್ತೆ. ನೆಕ್ಸ್ಟು ಅಸೆಟ್ಸ್ನ ರಿಯಲೈಸ್ ಮಾಡಿದ್ದು ಬರುತ್ತೆ, ಲಯಬಿಲಿಟಿನ ರಿಯಲೈಸ್ ಮಾಡಿದ್ದು ಬರುತ್ತೆ. ಏನಾದರೂ ಲಯಬಿಲಿಟೀಸ್ ಎಕ್ಸ್ಪೆನ್ಸಸ್ ಅಡ್ಜಸ್ಟ್ಮೆಂಟಲ್ಲಿರೋದು ಏನಾದರೂ ಎಕ್ಸ್ಪೆನ್ಸಸ್ ಇದ್ದರೆ ಅದು ಕೂಡ ಬರುತ್ತೆ. ಅದಾದ್ರ ಮೇಲೆ ಯಾರಿಗಾರು ಲೋನ್ ಕೊಟ್ಟಿದ್ರೆ, ಅದು ಯಾವುದೇ ಪಾರ್ಟ್ನರ್ ಆಗಿರ್ಬೋದು, ಲೋನ್ ಕೊಟ್ಟಿದ್ರೆ ಬರುತ್ತೆ. ಫೈನಲ್ ಆಗಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಿನ ಡಿಫ್ರೆನ್ಸ್ ಅಮೌಂಟ್ ಏನು ಬ್ಯಾಂಕಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಫೈಂಡ್ ಔಟ್ ಮಾಡಿರ್ತೀವಿ ಟ್ರಾನ್ಸ್ಫರ್ ಮಾಡಲಿಕ್ಕೆ, ಆ ಅಮೌಂಟನ್ನು ಎಂಟ್ರಿ ಮಾಡಿದರೆ ಡಿಸಲ್ಯೂಷನ್ ಮುಗೀತು. ಸೊ ಈ ಪ್ರಾಬ್ಲಮಲ್ಲಿ ಸಾಕಷ್ಟು ಟ್ರಿಕ್ಸ್ಗಳನ್ನು ನಾನು ನಿಮಗೆ ಹೇಳಿದ್ದೀನಿ. ಅದನ್ನು ಫಾಲೋ ಮಾಡ್ಕೊಂಡು ಈ ಪ್ರಾಬ್ಲಮ್ನ ಮಾಡಿ ಖಂಡಿತವಾಗ್ಲೂ ಕೂಡ ಒಳ್ಳೆ ಸ್ಕೋರ್ ಆಗುತ್ತೆ. ಇದೇ ರೀತಿ ಇನ್ನೂ ಹೆವಿ ಅಡ್ಜಸ್ಟ್ಮೆಂಟ್ ಇರೋದು ಇನ್ನೊಂದು ಪ್ರಾಬ್ಲಮ್ನ ಬೇಕಾದರೆ ಹೇಳ್ತೀನಿ. ಟೈಮ್ ಜಾಸ್ತಿ ಇಲ್ಲ, ಬಟ್ ನೀವು ಈ ಒಂದು ರೂಲ್ಸನ್ನು ಯಾವ ಪ್ರಾಬ್ಲಮಿಗೆ ಬೇಕಾದರೂ, ಅಂದರೆ ಡಿಸಲ್ಯೂಷನಿನ ಯಾವ ಪ್ರಾಬ್ಲಮಿಗೆ ಅಪ್ಲೈ ಮಾಡಿದ್ರೂ ಕೂಡ ತಪ್ಪಾಗಲ್ಲ. ಆ್ಯಂಡ್ ಇದಕ್ಕಿಂತ ಜಾಸ್ತಿ ಟ್ರಾನ್ಸಾಕ್ಷನ್ನು ಆಲ್ಮೋಸ್ಟ್ ಇರಲ್ಲ, ಇದ್ದರೆ 1-2 ಇರ್ಬೋದು. ಬಟ್ ಇದು ಬೇಸಿಕ್ ಪಾಯಿಂಟ್ಸು, ಬೇಸಿಕ್ ಎಫೆಕ್ಟು ಇದು ಇದ್ದೇ ಇರುತ್ತೆ, ನೋ ಡೌಟು. ರಿಯಲೈಸೇಷನ್ ಅಕೌಂಟ್ ಕಾಲಮ್ನ ನೀಟಾಗಿ ಹಾಕಿ, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟು ಕಾಲಮ್ನ ನೀಟಾಗಿ ಹಾಕಿ, ಬ್ಯಾಂಕ್ ಅಕೌಂಟು ಅಥವಾ ಕ್ಯಾಶ್ ಅಕೌಂಟು ಕರೆಕ್ಟಾಗಿ ನೋಡ್ಕೊಳ್ಳಿ. ಇಲ್ಲಿ ಬ್ಯಾಂಕ್ ಕೇಳಿದಾರ, ಕ್ಯಾಶ್ ಕೇಳಿದಾರೆ, ಇಲ್ಲಿ ಕ್ಯಾಶ್ ಅಕೌಂಟ್ ಕೇಳಿದ್ರ ಮೇಲೆ ಇಲ್ಲಿ ಕ್ಯಾಶ್ ಇನ್ ಹ್ಯಾಂಡೇ ಇರುತ್ತೆ. ಓಕೆ, ಉಳಿದಿದೆಲ್ಲ ಸೇಮ್, ನೋ ಡೌಟ್. ಓಕೆ, ಸೇಮ್ ಇರುತ್ತೆ.
ಕ್ಯಾಶ್ ಇನ್ ಹ್ಯಾಂಡ್ ಇದ್ದಾಗ ಕ್ಯಾಶ್ ಅಕೌಂಟ್ ಅಂತ ಹಾಕಿದ್ರೆ ಆಯಿತು. ಯಾವುದ್ಯಾವುದು ಎಲ್ಲೆಲ್ಲಿ ಬರುತ್ತೆ ಅನ್ನೋದು ನೆನ್ಪಿಟ್ಕೊಂಡು ಮಾಡಿದ್ರೆ ಆಯಿತು. ಬೇಕಿದ್ರೆ ವಿಡಿಯೋನ ಒನ್ಸ್ ಅಗೇನ್ ಮತ್ತೊಂದು ಸಲ ಕೇಳಿ, ಆವಾಗ ಪರ್ಫೆಕ್ಟ್ ಆಗುತ್ತೆ. ಎಕ್ಸಾಮಲ್ಲಿ ನೋಡಿದ ತಕ್ಷಣ ಗೊತ್ತಾಗುತ್ತೆ ನಿಮಗೆ ಯಾವ ರೀತಿ ಅಟೆಂಡ್ ಮಾಡಬೇಕು ಅಂತ. ಫಾರ್ ಎಕ್ಸಾಂಪಲ್, ಇವಾಗ ಒಂದು ಕ್ವಶನ್ ಪೇಪರ್ ಇದೆ. ಇದು ಪ್ರೀವಿಯಸ್ ಇಯರ್ ಮಾಡೆಲ್ ಪೇಪರು, ತುಂಬ ಇಂಪಾರ್ಟೆಂಟ್ ಪೇಪರು. ನೋಡಿ, ಇಲ್ಲಿ ಡಿಸೊಲ್ಯೂಷನ್ ಪ್ರಾಬ್ಲಮ್ ಇದೆ. ಡಿಸೊಲ್ಯೂಷನ್ ಪ್ರಾಬ್ಲಮ್ ಗೊತ್ತಿದೆ. ಕ್ಯಾಶ್ ಎಟ್ ಬ್ಯಾಂಕ್ ಅಂದರೆ ಬ್ಯಾಂಕ್ ಅಕೌಂಟಿಗೆ ಹೋಗುತ್ತೆ. ಅದು ಬಿಟ್ಟು ಉಳಿದಿರೋ ಅಸೆಟ್ಸ್ ಎಲ್ಲ ಎಲ್ಲಿಗೆ ಹೋಗುತ್ತೆ ಅಂತ ಗೊತ್ತಿದೆ ನಿಮಗೆ. ರಿಯಲೈಸೇಷನ್ ಅಕೌಂಟಿನ ಡೆಬಿಟ್ ಸೈಡ್ ಹೋಗುತ್ತೆ. ಇಲ್ಲೂ ಅಷ್ಟೇ ಗೊತ್ತಿದೆ. ಕ್ಯಾಪಿಟಲ್ ಎಲ್ಲ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಿಗೆ ಹೋಗುತ್ತೆ. ರಿಸರ್ವ್ ಫಂಡ್ ಎಲ್ಲಿ ಹೋಗುತ್ತೆ? ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಿಗೆ ಹೋಗುತ್ತೆ. ಲೋನು ಬ್ಯಾಂಕ್ ಅಕೌಂಟಿಗೆ ಹೋಗುತ್ತೆ. ಬಿಲ್ಸ್ ಪೇಯಬಲು ಸನ್ರಿ ಕ್ರೆಡಿಟರ್ಸು ಏನಾಗುತ್ತೆ? ಆಪೋಸಿಟ್ ಎಂಟ್ರಿ ರಿಯಲೈಸೇಷನ್ ಅಕೌಂಟಿನ ಕ್ರೆಡಿಟ್ ಸೈಡ್ ಹೋಗುತ್ತೆ. ಅಡ್ಜಸ್ಟ್ಮೆಂಟಲ್ಲಿ ಇರೋದಕ್ಕೆಲ್ಲ ಗೊತ್ತಿದೆ ನಿಮಗೆ. ಇಲ್ಲೇನು ಅಡ್ಜಸ್ಟ್ಮೆಂಟ್ ಏನು ಆ ಥರದ್ದೇನು ಕೊಟ್ಟಿಲ್ಲ. ದ ಅಸೆಟ್ಸ್ ವರ್ ರಿಯಲೈಸ್ಡ್ ಡೈರೆಕ್ಟಾಗಿ ಕೊಟ್ಟಿದ್ದಾರೆ. ಅಡ್ಜಸ್ಟ್ಮೆಂಟಲ್ಲಿರೋ ಅಸೆಟ್ಸ್ ಎಲ್ಲ ಕ್ರೆಡಿಟ್ ಸೈಡೇ ಹೋಗುತ್ತೆ. ಕರೆಕ್ಟಾಗಿ ಏನೇನು ಕೊಟ್ಟಿದ್ದಾರೆ ನೋಡ್ಕೊಂಡು ಮಾಡಿದ್ರೆ ಆಯಿತು. ಆ್ಯಂಡ್ ಫರ್ನಿಚರ್ ವಾಸ್ ಟೇಕನ್ ಓವರ್ ಬೈ ಗೀತಾ ಅಂತಿದೆ. 2 ಕಡೆ ಎಂಟ್ರಿ ಕೊಡಬೇಕು. ಅಸೆಟ್ ಸೈಡು, ನೆಕ್ಸ್ಟು ಇನ್ನೊಂದು ಎಲ್ಲಿ ಕೊಡಬೇಕು? ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಕೊಡಬೇಕು. ಡಿಸೊಲ್ಯೂಷನ್ ಎಕ್ಸ್ಪೆನ್ಸಸ್ ಅಂತ ಕೊಟ್ಟಿದ್ದಾರೆ. ಆಲ್ರೆಡಿ ಲಾಸ್ಟ್ ಪ್ರಾಬ್ಲಮಲ್ಲಿ ಕೊಟ್ಟಿದ್ರಲ್ಲ ಅದೇ ರೀತಿ ಕೊಟ್ಟಿದ್ದಾರೆ. ಆಲ್ ದ ಲಯಬಿಲಿಟೀಸ್ ವರ್ ಡಿಸ್ಚಾರ್ಜ್ಡ್ ಇನ್ ಫುಲ್ ಅಂತ ಹೇಳಿದ್ರೆ ಯಾವುದೇ ರೀತಿ ಇನ್ಕ್ರೀಸು ಡಿಕ್ರೀಸು ಇಲ್ಲ. ಡೈರೆಕ್ಟಾಗಿ ಏನೇನು ಅಮೌಂಟ್ ಇದೆ ಅದೇ ರೀತಿ ಇದಾಗ್ತದೆ. ಡೈರೆಕ್ಟಾಗಿ ಬರೋದ್ರೆ ಆಯಿತು. ಆಲ್ ದ ಲಯಬಿಲಿಟೀಸ್ ವರ್ ಡಿಸ್ಚಾರ್ಜ್ಡ್ ಇನ್ ಫುಲ್ ಅಂತ ಹೇಳಿದ್ರೆ ಇನ್ಕ್ರೀಸು ಇಲ್ಲ, ಡಿಕ್ರೀಸು ಇಲ್ಲ. ಆ್ಯಸ್ ಇಟ್ ಈಸ್ ಏನು ಅಮೌಂಟ್ ಇದೆ ಅಸೆಟ್ಟನ್ನು ಹೇಗೆ ಎಂಟ್ರಿ ಮಾಡ್ತಾ ಇದ್ರಿ ಅದೇ ರೀತಿ ಅಡ್ಜಸ್ಟ್ಮೆಂಟಲ್ಲೂ ಎಂಟ್ರಿ ಮಾಡಿದ್ರೆ ಆಯಿತು. ಮತ್ತಿನ್ನೇನು ಇಲ್ಲ. ರಿಯಲೈಸೇಷನ್ ಅಕೌಂಟು, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟು, ಬ್ಯಾಂಕ್ ಅಕೌಂಟು ಕ್ರಿಯೇಟ್ ಮಾಡಿ ಕೇಳಿದ್ದಾರೆ. ಸಿಂಪಲ್ ಪ್ರಾಬ್ಲಮ್. ಸೊ ವಿಡಿಯೋನ ಇಲ್ಲಿಗೆ ಪಾಸ್ ಮಾಡ್ಕೊಳ್ಳಿ. ಪಾಸ್ ಮಾಡಿಕೊಂಡು ಈ ಪ್ರಾಬ್ಲಮ್ನ ಎಂಟ್ರಿ ಮಾಡ್ಕೊಳ್ಳಿ. ಎಕ್ಸಾಮಿಗೆ ಇಂಪಾರ್ಟೆಂಟ್. ಓಕೆ. ಆ್ಯಂಡ್ ಈ ಪ್ರಾಬ್ಲಮಲ್ಲಿ ಗುಡ್ ವಿಲ್ ಕೊಟ್ಟಿದ್ದಾರೆ. ಗುಡ್ ವಿಲ್ ನಥಿಂಗ್ ಬಟ್ ಅಸೆಟ್ ಗೊತ್ತೇ ಇದೆ. ಬ್ಯಾಲೆನ್ಸ್ ಶೀಟಲ್ಲಿ ಇರೋದ್ರಿಂದ ಅದನ್ನು ಡೈರೆಕ್ಟಾಗಿ ಒಂದೇ ಎಂಟ್ರಿ ರಿಯಲೈಸೇಷನ್ ಅಕೌಂಟಲ್ಲಿ ಏನು ತೊಗೊಂಡು ಹೋಗ್ತೀರಾ ಆ್ಯಸ್ ಇಟ್ ಈಸು ಅಸೆಟ್ಸನ್ನು ಅದೇ ರೀತಿ ತೊಗೊಂಡೋದ್ರೆ ಆಯಿತು.